ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನವೇ ದೊಡ್ಡ ಬೆಳವಣಿಗೆ ಆಗಿದೆ ಕಾಂಗ್ರೆಸ್ನಲ್ಲಿ ಈಗ ತಳಮಳ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಬಂದಾಗ ಟಿಕೆಟ್ ಇಂದ ಹಿಡಿದು ಇಲ್ಲಿಯ ತನಕ ಎಲ್ಲವೂ ಸರಿ ಇಲ್ಲ, ಅಸಮಾಧಾನ ಇದೆ ಅನ್ನೋದು ಮತ್ತೊಮ್ಮೆ ಬಹಿರಂಗಗೊಂಡಿದೆ. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಇಷ್ಟು ಅವಸರ ಯಾಕಿತ್ತು ಈ ರಾಜೀನಾಮೆ ಅನ್ನೋದು, ಅಂದರೆ ಇಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನವೇ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿರುವಂಥ ಜಬ್ಬಾರ್ ಅವರ ರಾಜೀನಾಮೆ ಆಗಿದೆ. ಏನು ಕಾರಣ ಇರಬಹುದು ಅನ್ನೋದು, ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಈ ರೀತಿಯ ತಳಮಳ ಶುರುವಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಅಬ್ದುಲ್ ಜಬ್ಬಾರ್. ಕೈ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ಈ ಒಂದು ರಾಜೀನಾಮೆ. ಪಕ್ಷದ ವಿರುದ್ಧ ಷಡ್ಯಂತ್ರವನ್ನ ನಡೆಸಿದ್ರ ಅನ್ನುವಂಥದ್ದು, ಅಂದರೆ ತಮ್ಮ ಅಭ್ಯರ್ಥಿಯ ವಿರುದ್ಧವಾಗಿಯೇ ಈ ರೀತಿಯಾಗಿ ನಡೆಸ್ಕೊಳ್ತಿದ್ರು ಅನ್ನೋದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ರೇಸ್ನಲ್ಲಿ ಇದ್ರು ಜಬ್ಬಾರ್. ಬಹಳಷ್ಟು ಪ್ರಯತ್ನ ಆಗಿತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋದು, ಅದು ಆಗಲಿಲ್ಲ. ಸೊ ಟಿಕೆಟ್ ತಪ್ಪಿ ಇರುವಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ವಿರುದ್ಧವೇ ಕೆಲಸವನ್ನ ಮಾಡಿದ್ರ ಅನ್ನೋದು. ಜಮೀರ್ ತಲೆದಂಡಕ್ಕೂ ಕೂಡ ಹೈಕಮಾಂಡ್ ಸೂಚನೆ ಕೊಡ್ತಾ ಅನ್ನುವಂಥದ್ದು, ಅವರ ತಲೆದಂಡ ಕೂಡ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜಬ್ಬಾರ್ ಬೆನ್ನಲ್ಲೇ ಜಮೀರ್ಗೂ ಕೂಡ ಹಾಗಾದ್ರೆ ಕಾದಿದೆಯಾ ಶಾಕ್ ಅನ್ನೋದು. ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಲು ಷಡ್ಯಂತ್ರವನ್ನ ಮಾಡಲಾಗಿತ್ತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಸ್ವಪಕ್ಷೀಯರಿಂದಲೇ ಈ ರೀತಿಯ ಅಪಪ್ರಚಾರ ನಡೀತಾ ಇತ್ತಾ ಅನ್ನೋದು. ಸೊ ನಿನ್ನೆ ಆರೋಪ ಮಾಡಿದ್ದ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್. ಹಂಗಾಗಿ ಆ ವಿಚಾರವಾಗಿ ನಿನ್ನೆ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದ್ರು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವರು. ಏನು ಹೇಳಿದಾರ ಕೇಳೋಣ ಬನ್ನಿ. ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ACSಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದಮೇಲೆ ರಿಜ್ವಾನ್ ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮ್ನೂರ್ ಸಮರ್ಥವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮ ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ದರು, ನಸೀರ್ ಅಹಮದ್ ಅವರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ತನ್ವೀರ್ ಸೇಠ್ ಅವರು ಇದ್ದರು, ರಹೀಂ ಖಾನ್ ಅವರು ಇದ್ದರು, ಎಲ್ಲರೂ ಇದ್ದರು. ಸೊ ಆ ಮೀಟಿಂಗಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದರೆ ಆಯಿತು, ಬರೀ ಅಬ್ದುಲ್ ಜಬ್ಬಾರ್ ಅವ್ರು ಮಾತ್ರ ಟಿಕೆಟ್ ಕೇಳೋಣ ಅಂತ ಆಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ನಾವು 2 ಮಾಡ್ಕೊಂಡ್ವಿ. ಯಾಕಂದರೆ ತಳಹಂತದಲ್ಲಿ ಕಾರ್ಯಕರ್ತರು
ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ. ಮತ್ತು ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಲೂ ಕೂಡ ಅಭಿಪ್ರಾಯ ಇತ್ತು. ಆದರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸು. ಇಲ್ಲದೇ ಇದ್ದರೆ ಮಲ್ಲಿಕಾರ್ಜುನ್ ಅವ್ರ ಮೇಲೇ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡವಾಯಿತು. ಅದು ಒಂದೇ ಅಭ್ಯರ್ಥಿನ ನಾವು ಇಟ್ಕೊಂಡು ಒತ್ತಾಯ ಮಾಡುವಾಗ ಒಂದು ಸಭೆಯನ್ನು ಸೇರಿಸಿದರು. ನಮ್ಮ ಹಬ್ಬದ ದಿವಸ ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು, ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಯಾರೂ ಕೂಡ ಹಿಂದೆ ಸರಿಯೋಕ್ಕೆ ಆಗೋದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ವಿಶೇಷವಾಗಿ BJP RSS ಸಂಘ ಪರಿವಾರದವರು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ RSS ವಿಚಾರಧಾರೆಯ ವಿರುದ್ಧವಾಗಿ BJPಯ ಈ ದ್ವೇಷದ ರಾಜಕಾರಣದ ವಿರುದ್ಧವಾಗಿ ಹೋರಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ದರು, ನಸೀರ್ ಅಹಮದ್ ಅವರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ತನ್ವೀರ್ ಸೇಠ್ ಅವರು ಇದ್ದರು, ರಹೀಂ ಖಾನ್ ಅವರು ಇದ್ದರು, ಎಲ್ಲರೂ ಇದ್ದರು. ಸೊ ಆ ಮೀಟಿಂಗಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದರೆ ಆಯಿತು, ಬರೀ ಅಬ್ದುಲ್ ಜಬ್ಬಾರ್ ಅವ್ರು ಮಾತ್ರ ಟಿಕೆಟ್ ಕೇಳೋಣ ಅಂತ ಆಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಎರಡು ಮಾಡ್ಕೊಂಡ್ವಿ. ಯಾಕಂದರೆ ತಳಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ, ಮತ್ತು ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಲೂ ಕೂಡ ಅಭಿಪ್ರಾಯ ಇತ್ತು. ಆದರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸು. ಇಲ್ಲದೇ ಇದ್ದರೆ ಮಲ್ಲಿಕಾರ್ಜುನ್ ಅವ್ರ ಮೇಲೇ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡವಾಯಿತು. ಅದು ಒಂದೇ ಅಭ್ಯರ್ಥಿನ ನಾವು ಇಟ್ಕೊಂಡು ಒತ್ತಾಯ ಮಾಡುವಾಗ ಒಂದು ಸಭೆಯನ್ನು ಸೇರಿಸಿದರು. ನಮ್ಮ ಹಬ್ಬದ ದಿವಸ ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು, ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು
ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಯಾರೂ ಕೂಡ ಹಿಂದೆ ಸರಿಯೋಕ್ಕೆ ಆಗೋದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ವಿಶೇಷವಾಗಿ BJP RSS ಸಂಘ ಪರಿವಾರದವರು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ RSS ವಿಚಾರಧಾರೆಯ ವಿರುದ್ಧವಾಗಿ BJPಯ ಈ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ BJPಯ ವಕ್ತಾರರಾಗಿರುವಂಥ ಗೋವಿಂದರಾಜು ಯಾದವ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂಥ ಇರ್ಷಾದ್ ಅಹಮದ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಇರ್ಷಾದ್ ಸರ್, ಈಗ ಎಷ್ಟೊಂದು ಅವಸರ ಏನಿತ್ತು ಅಂತೇಳಿ, ಬೈ ಎಲೆಕ್ಷನ್ ರಿಸಲ್ಟ್ಗಿನ್ನ ಕೆಲವು ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಬಟ್ ರಿಸಲ್ಟ್ ಮುನ್ನವೇ ಈ ರೀತಿಯ ಬೆಳವಣಿಗೆ ಆಗ್ತಿದೆ ಕಾಂಗ್ರೆಸ್ಸಲ್ಲಿ, ಏನು ಕಾರಣ ಇರ್ಬೋದು? ರಾಜೀನಾಮೆಗೆ ಕಾರಣ ಏನು? ನೋಡಿ, ಚುನಾವಣೆಯ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ಎಲ್ಲ ನಾಯಕರುಗಳು ಸಾಮೂಹಿಕ ನಾಯಕತ್ವದ ಅಡಿನಲ್ಲಿ ಚುನಾವಣೆಗೆ ಹೋಗುವ ಎಲ್ಲ ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೋಗಿದ್ದು ನಿಜ. ಚುನಾವಣೆ ಸಮಯದಲ್ಲಿ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲಿ ಒಂದು ಸ್ವಲ್ಪ ಗೊಂದಲ ಇದ್ದಿದ್ದು ನಿಜ. ಆದರೆ ಚುನಾವಣೆಯ ಪ್ರಚಾರ ಭಾಳ ಸಂಘಟಿತ ರೂಪದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಅಡಿನಲ್ಲಿ ಬೂತ್ ಮಟ್ಟದಲ್ಲಿ ಅಥವಾ ವಾರ್ಡ್ ಮಟ್ಟದಲ್ಲಿ ನಾವು ಯಾವ ರೀತಿ ಚುನಾವಣೆ ಮಾಡಬೇಕಾಗಿತ್ತು ಆ ರೀತಿ ಚುನಾವಣೆಯನ್ನು ನಾವು ಮಾಡಿದ್ದೀವಿ. ಆ ಚುನಾವಣೆಯ ಹಿನ್ನೆಲೆಯಲ್ಲಿ ನಮಗೆ ಒಂದು ಅಭೂತಪೂರ್ವವಾದಂಥ ಯಶಸ್ಸು ದಾವಣಗೆರೆಯಲ್ಲಿ ಮತ್ತು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ನಮಗೆ ಸಿಗ್ತಾ ಇದೆ. ನಮ್ಮ ಗೆಲುವು 100% ಖಚಿತ ಇದೆ. ಈಗ ತಾವು ಹೇಳ್ತಾ ಇದ್ರಿ, ಇಷ್ಟು ಬೇಗ ಯಾಕೆ ಈ ರಾಜೀನಾಮೆ ಕೊಡ್ತಾ ಇದ್ದಾರೆ, ನೀವು ಚುನಾವಣೆ ರಿಸಲ್ಟ್ವರೆಗೆ ಯಾಕೆ ಕಾಯಲಿಲ್ಲ ಅಂತ. ನೋಡಿ, ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ಎಲ್ಲೋ ಒಂದು ಕಡೆ ಕಾಯಲಿಲ್ಲ ಅನ್ನೋದಕ್ಕಿಂತ ಕಾರಣ ಏನು, ರೀಸನ್ ಏನು ಅಂತ ಅದೇ ಹೇಳ್ತಾ ಇದ್ದೀನಿ. ಆ ಕಾರಣ ನೋಡಿ, ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಎಲ್ಲೋ ಒಂದು ಕಡೆ ಮುನಿಸು ಇದೆ ಅಂತ ಅವರೇ ಸಂದರ್ಶನದಲ್ಲಿ ಹೇಳಿದರು, ನಮ್ಗೆ ಯಾರೂ ಚುನಾವಣೆಗೆ ಕರೆದಿಲ್ಲ ಅಂತ. ಮೋಸ್ಟ್ಲಿ ಅದು ಅವರಿಗೆಲ್ಲೋ ಒಂದು ಕಡೆ ಆ ಮನಸ್ಸೊಳಗಡೆ ಇರ್ಬೋದು, ನಮಗೆ ಚುನಾವಣೆ ಕರಲಿಲ್ಲ. ನಾನು ಸುಮಾರು 3 ಅವಧಿಗೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿದ್ದೇನೆ. ಅಲ್ಪಸಂಖ್ಯಾತ ಘಟಕದ ಎಲ್ಲ ಪದಾಧಿಕಾರಿಗಳು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ನನಗೆ ವೈಯಕ್ತಿಕವಾಗಿ ಯಾರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಅಭ್ಯರ್ಥಿಯವರು ಯಾರೂ ಬಂದು ನನಗೆ ಕರೆದಿಲ್ಲ ಅಂತ ಎಲ್ಲೋ ಒಂದು ಕಡೆ ಮುನಿಸು ಇದೆ ಅಂತ ನಾನು ಸಂದರ್ಶನದಲ್ಲಿ ಈಗಾಗಲೇ ಕೇಳ್ಪಟ್ಟಿದ್ದೇನೆ. ಸೊ ಅದು ಒಂದು ಕಾರಣ ಆಗಿರ್ಬೋದು ಅವರ ರಾಜೀನಾಮೆಗೆ. ಎಸ್, ಹೇಳಿ ಸರ್, ಏನು ರೀಸನ್ ಇರ್ಬೋದು? ಯಾವ ಕಾರಣಕ್ಕಾಗಿ ಈ ರೀತಿ ನಿರ್ಧಾರ ತೆಗೆದುಕೊಂಡಿರಬಹುದು? ಅದು ಮೊದಲಿಂದನೂ ಆರಂಭದಿಂದಲೂ ಸಹಿತ ಒಂದು ರೀತಿಯಂಥ ಅಸಮಾಧಾನ ಕುದಿತಾ ಇದೆ. ಮೂಲಭೂತವಾಗಿ ಇಡೀ ಮುಸ್ಲಿಂ ಸಮುದಾಯಕ್ಕೇ ಶಾಮನೂರ್ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಇಷ್ಟ ಇರಲಿಲ್ಲ. ಯಾಕೆ ಅಂತಂದರೆ ಅವ್ರು ಇನ್ನೂ ಹುಡುಗ. ನೀವು ಮೈಕ್ ಹಾಕ್ಕೊಂಡಿಲ್ಲ ಸರ್? ಓಕೆ, ನಾನು ವಾಪಸ್ ಬರ್ತೀನಿ. ಎಸ್ ಗೋವಿಂದ ಸರ್, ಈಗ ಪ್ರಮುಖವಾಗಿ ದಾವಣಗೆರೆ ಅಂತ ಬಂದಾಗ ಡೇ 1 ಸರಿ ಇಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಇದು ಎಷ್ಟು ಮಟ್ಟಿಗೆ ಈ ಒಂದು ರಾಜೀನಾಮೆ BJPಗೆ ಎಷ್ಟು ಪ್ಲಸ್ ಆಗ್ಬೋದು? ಆಮೇಲೆ ತಮ್ಮ ಅಭ್ಯರ್ಥಿಯ ಪರವಾಗಿಯೇ ಅವರು ಪ್ರಚಾರವನ್ನು ಮಾಡಿದರು ಅನ್ನೋದು ಕೇಳಿ ಬರ್ತಾ ಇರುವಂಥ ಆರೋಪ. ಆ ವಿಚಾರವಾಗಿ ರಾಜೀನಾಮೆಯನ್ನು ಪಡೆದಿದ್ದಾರೆ ಅಥವಾ ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನುವಂಥದ್ದು, ಇದು BJPಗೆ ಲಾಭ ಆಗುತ್ತೆ ಹೇಗೆ? ಖಂಡಿತವಾಗ್ಲೂ ಇದು ನಮಗೆ ಈ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಮುಸ್ಲಿಂ ಸಮುದಾಯ ಭಾಳ ಒಂದು ಪ್ರಬಲವಾಗಿ ಜೊತೆಯಲ್ಲಿ ನಿಂತಿದೆ ಸರ್. ಏಕೆಂದರೆ ಇವತ್ತು ದಕ್ಷಿಣದಲ್ಲಿ ಅವರೇನು ಟಿಕೆಟ್ ವಿಚಾರವಾಗಿ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅನ್ನೋ ವಿಚಾರ ಏನು ಉಲ್ಬಣಗೊಂಡಿದ್ದು, ಅದು ಸಾದಿಕ್ ಪೈಲ್ವಾನ್ ಅಂತ ವ್ಯಕ್ತಿ ನಾನು ಇಂಡಿಪೆಂಡೆಂಟ್ ಆಗೋರು ನಿಲ್ತೀನಿ, ಯಾವುದೇ ಕಾರಣಕ್ಕೂ ವಾಪಸ್ ತೆಗಿಯಲ್ಲ ಅಂತ ಹೇಳಿದ್ದು, ಅದಾದ ನಂತರ ಅವ್ರನ್ನ ಕನ್ವಿನ್ಸ್ ಮಾಡಿ ನಾಮಿನೇಷನ್ ಮಾಡಿದರೂ ಕೂಡ ಸೊ ಎಲ್ಲ ಒಂದು ಕಡೆ ನ್ಯೂಟ್ಲ್ ಆಗೋ ರೀತಿಯಲ್ಲಿ ಅವ್ರನ್ನ ಸುಮ್ಮನಿರಿಸಿದ್ದು, ಇದೆಲ್ಲವನ್ನು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಯಾರು ಒಂದು ಮುಸ್ಲಿಂ ಸಮುದಾಯ ಒಂದು ನಂಬ್ಕೊಂಡಿತ್ತು ಕಾಂಗ್ರೆಸ್ ನಮಗೋಸ್ಕರ ಇದೆ ಅನ್ನೋದನ್ನ ಇವತ್ತು ನೋಡ್ತಾ ಇದ್ರೆ ಕಾಂಗ್ರೆಸ್ ನಮಗೋಸ್ಕರ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೇ ಸಮುದಾಯದ ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಕಾಂಗ್ರೆಸ್ ಕೇವಲ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಇದೆ, ನಮ್ಮನ್ನು ಯಾವುದೇ ರೀತಿಯ ಒಂದು ಅವಕಾಶಗಳು ಕೊಡ್ತಾ ಇಲ್ಲ ಸರ್ಕಾರದಿಂದ ಎಲ್ಲ ಒಂದು ಸವಲತ್ತುಗಳನ್ನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು
ಅವ್ರಿಗೆ ಬೇಜಾರು ಅನ್ಸಿರೋದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆ ಈ ದಾವಣಗೆರೆ ವಿಚಾರವಾಗಿ ಅಲ್ಲೇ ಹುಟ್ಟಿ ಬೆಳೆದಂತ ಅಬ್ದುಲ್ ಜಬ್ಬಾರ್ ಅವರು ಒಬ್ಬ ಶಾಸಕ ಅಂದರೆ ವಿಧಾನ ಪರಿಷತ್ತಿನ ಸದಸ್ಯ ಆಗಿದ್ರು ಕೂಡ ಅವ್ರನ್ನ ಚುನಾವಣೆಯಿಂದ ದೂರ ಇಟ್ಟಿದ್ರಾ ಇಲ್ಲ ಚುನಾವಣೆಗೆ ಅವರೇ ಹೋಗ್ಲಿಲ್ವಾ, ಇದಕ್ಕೆಲ್ಲವನ್ನು ಉತ್ತರ ಈ ಕಾಂಗ್ರೆಸ್ಸಿನ ನಾಯಕರು ಕೊಡಬೇಕಾಗತ್ತೆ. ಯಾಕೆಂದರೆ ಆ ಭಾಗದ ನಾಯಕರಾದಂಥವ್ರು ಎರಡು ಮೂರು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರಿಗೆ ಸಹಜವಾಗಿ ಆ ಚುನಾವಣೆಯಲ್ಲಿ ಯಾಕೆ ಹೋಗಲಿಲ್ಲ ಅನ್ನೋದೇ ನಮಗೆ ಎಕ್ಸ್ಟ್ರಾ ಪ್ರಶ್ನೆ. ಯಾಕೆಂದರೆ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಒಂದು DK ಶಿವಕುಮಾರ್ ಗುಂಪಾಗಿದೆ, ಇನ್ನೊಂದು ಸಿದ್ದರಾಮಯ್ಯ ಗುಂಪು, ಅದರಲ್ಲಿ ಜಮೀರ್ ಗುಂಪು, ಈ ರೀತಿಯ ಒಡಕಾಗಿರೋದ್ರಿಂದ ಇವತ್ತು ಈ ರಾಜೀನಾಮೆ ಕೊಡೋಂಥ ಪರಿಸ್ಥಿತಿ ಇವತ್ತು ಅಬ್ದುಲ್ ಜಬ್ಬಾರ್ ಅವರು ಬಂದಿದ್ದಾರೆ. ಯಾಕೆಂದ್ರೆ ಜಮೀರ್ ಖಾನ್ ಅವರು ಕಳೆದ ಏನು ಚುನಾವಣೆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ದ ಇದು ಅದು ಜಮೀರ್ ಅಹಮದ್ ಖಾನ್ ಹೇಳ್ಬೇಕು, ಕೊಟ್ಟಿದ್ದ ಇಲ್ಲ ಯಾಕೋಸ್ಕರ ಕೊಡಿಸಿದ್ದಾರೆ ಅನ್ನೋದನ್ನ ಜಮೀರ್ ಅಹಮದ್ ಖಾನ್ ಹೇಳಿದ್ರೆ ಬಹುಶಃ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗುವಂಥದ್ದು ಕೆಲಸ ಆಗುತ್ತೆ. ಆದರೆ ಮೇಲ್ನೋಟಕ್ಕೆ ಇದು ಎಲ್ಲವೂ ಕೂಡ ಗುಂಪು ಕಾರ್ಯಕೆಯಲ್ಲಿ ಒಡೆದಾಳುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಇದು ಕಾಣ್ತಾ ಇದೆ. ಒಂದು DK ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಂಥ ಯಾರೀಸ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಮತ್ತು ಇನ್ನೊಬ್ರು ಇಕ್ಬಾಲ್ ಹುಸೇನ್ ಇರ್ಬೋದು, ಈ ರೀತಿಯರು ಹೋಗಿ ಪ್ರಚಾರ ಮಾಡಕ್ಕೆ ಹೋದ್ರು. ಅಲ್ಲಿ ಏನು ಅಂದರೆ ಜಬ್ಬಾರ್ ಅವ್ರಿಗೆ ನಾನು ಸ್ಥಳೀಕ, ನನ್ನನ್ನು ನಾಮಿನೇಷನ್ಗೂ ಕರೀಲಿಲ್ಲ, ಎಲ್ಲ ಪ್ರಚಾರಕ್ಕೂ ಕರೀಲಿಲ್ಲ ಅನ್ನೋ ಕೋಪ ಇಟ್ಕೊಂಡು ಇವತ್ತು ನನಗೆ ಮಾಹಿತಿ ಇರ್ತಕ್ಕಂಥದ್ದು ಇದು ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರ ಅಲ್ಲ ಸರ್. ಕಳೆದ 3ನೇ ತಾರೀಕೆ ಇವರು ಬೇಸತ್ಬಿಟ್ಟು ನಾನು ಚುನಾವಣೆ ಇದರಿಂದ ದೂರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟೋದ್ರು ಅಂತ ಸುದ್ದಿ ಇದೆ. ಇದನ್ನು ಹೈಕಮಾಂಡ್ ಅವ್ರಿಗೂ ತಗೊಂಡೋಗಿ ಎಲ್ಲೋ ಒಂದು ಕಡೆ ಮುಂದಾಲ ಇಚ್ಕೊಂಡು ಇವರು ಪಾರ್ಟಿಯಿಂದ ಹೊರಗಡೆ ಆಗ್ತಾರೆ ಅಂತ ಆ ಭಯದಿಂದಲೇ ಮೊದಲೇ ರಾಜೀನಾಮೆ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೊಂದು ದೃಷ್ಟಿ ಇಟ್ಕೊಂಡು ಭವಿಷ್ಯ ಮಾಡಿರ್ಬೋದು. ಆದರೆ ಒಂದಂತೂ ಸರ್, ಇವತ್ತು ಮತದಾರಿಗೆ ಅನಿಸಿದೆ, ಇವತ್ತು ಕಾಂಗ್ರೆಸ್ ಅವ್ರಿಗೂ ಕೂಡ ಬೇಜಾರಾಗಿರೋದು ಅಂತ ಇವತ್ತು ಬಹಳ ಒಂದು ಇದಾಗಿ ಕಾಣ್ತಾ ಇದೆ. ಇಡೀ ನಾಟ್ ಓನ್ಲಿ ಇನ್ ಕರ್ನಾಟಕ ಸರ್, ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಂದ ಏನೂ ಲಾಭ ಆಗಲ್ಲ, ನಮ್ಮ ಸಮುದಾಯಕ್ಕೆ ಯಾವುದೇ ಅನುಕೂಲ ಆಗಲ್ಲ ಅನ್ನೋದು ಬಹಳ ಒಂದು ಸ್ಪಷ್ಟತೆಯಿಂದ ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹೇಗೆ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಸವಲತ್ತುಗಳು ಕೊಡಬೇಕು, ಸಿಗಬೇಕು ಅನ್ನೋ ಮಾನದಂಡದ ಮೇಲೆ ಇವತ್ತು ಕೆಲಸ ಮಾಡಿದ್ರಿಂದ ಬಹುಶಃ ಮುಸ್ಲಿಂ ಸಮುದಾಯಕ್ಕೆ ಅನಿಸ್ತಾ ಇದೆ ನಾವು ಕೂಡ BJP ಸಪೋರ್ಟ್ ಮಾಡಬೇಕು, BJP ವೋಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳೇ ಎಲ್ಲರೂ ಕೂಡ ಬಂದು BJPಗೆ ಜಾಯ್ನ್ ಆಗ್ತಾ ಇದ್ದಾರೆ. ಆದ್ರಿಂದ ಇವತ್ತು ಕಾಂಗ್ರೆಸ್ನಲ್ಲಿ ಒಡೆದ ಬಾಗ್ಲಾಗಿ ಇವತ್ತು ಎಷ್ಟೆಷ್ಟು ಬಣಗಳಾಗಿ ಚಿದ್ರತಾ ಐತೆ ಅನ್ನೋದು ನೀವೇ ನೋಡ್ತಾ ಇದ್ದೀರಾ. ಇವತ್ತು ನೋಡ್ತಾ ಇರೋದು ನೋಡಿದ್ರೆ ಬಹುಶಃ ಇವತ್ತು ಬೈ ಎಲೆಕ್ಷನ್ ಚುನಾವಣೆ ಕರ್ನಾಟಕದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂತ ಎಲ್ಲ ಉದಾಹರಣೆಗಳು ಇವತ್ತು ಉಲ್ಬಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ಹೇಳಿ ಸರ್, ಈಗ ಸಹಜವಾಗಿ ಅಂದರೆ ಈ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋದು, ಹಿರಿಯ ನಾಯಕರಾಗಿದ್ದರೂ ಕೂಡ ಅವ್ರನ್ನ ಏಕಾಏಕಿ ರಿಸಲ್ಟ್ ಬರುವ ಮುಂಚೆನೇ ಕಿತ್ತು ಬಿಸಾಕ್ತಾರೆ ಅಂತ ಹೇಳಿದ್ರೆ ಏನು ಪ್ಲಾನ್ ಇರಬಹುದು ಅಂತ. ಇದು ಪ್ಲಸ್ ಮತ್ತು ಮೈನಸ್ ಅನ್ನೋ ಟೈಮೇ ಅಲ್ಲ. ಆಕಸ್ಮಿಕವಾಗಿ ಚುನಾವಣೆಯ ಮತದಾನಕ್ಕಿಂತ ಒಂದಿನ ಮುಂಚೆನೋ 2 ದಿನ ಮುಂಚೆನೋ ಆವಾಗ ಯೋಚನೆ ಮಾಡ್ಬೋದು ಪ್ಲಸ್ ಯಾವುದು ಮೈನಸ್ ಯಾವುದು ಅಂತ. ಈಗ ಟ್ರೈನು ಹೊರಟೋಗಿದೆ, ಇವಾಗ ಟಿಕೆಟ್ ತಗೊಂಡು ಪ್ರಯೋಜನ ಇಲ್ಲ ಆಯ್ತಾ. ಆಮೇಲೆ ಇಮಿಡಿಯೇಟ್ ಆಗಿ ಬೇರೆ ಯಾವುದು ಇಲೆಕ್ಷನ್ಸು ಇಲ್ಲ. ಸೊ ಆದ್ದರಿಂದ ಈ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಿನ ಜನಸಂಖ್ಯೆ ಇದೆ. ಸುಮಾರು 80,000ದಷ್ಟು ಮತದಾರರಿದ್ದಾರೆ. ಬಹುಶಃ 3ರಲ್ಲಿ 1 ಭಾಗ ಅವರೇ ಇದ್ದಾರೆ. ಆದ್ದರಿಂದ ಅವ್ರು ಸಹಜವಾಗಿ ಜನಸಂಖ್ಯೆ ಆಧಾರಿತವಾಗಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಸೊ ಆದ್ದರಿಂದ ಒಂದು ಆಶೆಯೂ ಇತ್ತು. ಆದರೆ ಇದೇನು ಕುಟುಂಬ ರಾಜಕಾರಣ ಇದೆಯಲ್ಲ, ನಿಮಗೆ ಗೊತ್ತಿಲ್ಲ ಸರ್, ಇನ್ನು B ಫಾರ್ಮ್ ಕೊಡೋಕ್ಕಿಂತ ಮುಂಚೆನೇ ಅದಕ್ಕಿಂತ ಇನ್ನು B ಫಾರ್ಮೇ ಸಿಕ್ಕಿಲ್ಲ, ಅದಕ್ಕೆ ಮುಂಚೆನೇ ಓಡೋಗ್ಬಿಟ್ರು ಶಾಮನೂರು ಕುಟುಂಬನವರು ಸಮರ್ಥವ್ರು ಕರೆದುಕೊಂಡು ಹೋಗಿ ಅವರು ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಅಂದ್ರೆ ಧಮಕಿ ಹಾಕ್ಬಿಟ್ರು, ನೀವು ಕಂಪಲ್ಸರಿ ನಮ್ಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂಥದ್ದು ಏನೋ ಒಂದು ಸ್ವಲ್ಪ ಸೆಂಟಿಮೆಂಟ್ ಮತಗಳು ಬೀಳ್ತವೆ ಅಂತ ಹೇಳ್ಬಿಟ್ಟು ಅವ್ರದ್ದೇನೋ ಆಲೋಚನೆ ಏನೋ ಗೊತ್ತಿಲ್ಲ. ಆದರೆ ಮುಸ್ಲಿಂ ಸಮುದಾಯ ಈ ಸರ್ತಿ ಛಿದ್ರ ಆಗೋಗ್ಬಿಟ್ಟಿದೆ. ಹೇಗಾಗಿದೆ ಅಂತ ಇವ್ರು ತಿಳ್ಕೊಂಡಾಗ BJPಗೆ ಎಲ್ಲರೂ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆ ಭ್ರಮೆ ಬೇಕಾಗಿಲ್ಲ. ಯಾಕಂದ್ರೆ ಇವರು ದ್ವೇಷ ಭಾಷಣದಿಂದ ಅವ್ರಿಗೆ ಒಳಗಡೆ ಬೇಕಾದಷ್ಟು ನೋವಿದೆ, ಗಾಯ ಆಗಿದೆ. ಆದರೆ ಅಲ್ಲಿ ಅವರವರಲ್ಲೇ ಕಾಂಪಿಟೇಷನ್ ಬಿದ್ದು ಹೋಗ್ಬಿಟ್ಟಿದೆ. ಯಾಕಂದ್ರೆ ಬರೀ ಇವು ಪೈಲ್ವಾನ್ ಮಾತ್ರ ಅಲ್ಲ, ಜಬ್ಬಾರ್ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ 13 ಕ್ಯಾಂಡಿಡೇಟ್ಸ್ ಇದ್ದಾರೆ, ಎಲ್ಲರೂ ಮುಸ್ಲಿಮ್ರೇ. 13 ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದಾರೆ. ಅದರ ನಂತರ ಸಹಿತ ಸಾದಿಕ್ ಪೈಲ್ವಾನ್ ಅವರು ಸಹಿತ ನಿಂತ್ಕೊಂಡು ಆ ದೇವರೇ ಬಂದು ಹೇಳಿದ್ರು ಚಿಂತೆ ಇಲ್ಲ, ನಾನು ಮಾತ್ರ ನಾಮಿನೇಷನ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ರು, ಘೋಷಣೆ ಮಾಡಿಬಿಟ್ರು. ಆವಾಗ ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ಹೋಪ್ ಬಂತು, ಅಯ್ಯೋ ಒಬ್ಬನಾದ್ರೂ ಗಟ್ಟಿ ನಿಂತ್ಕೊಂಡಲ್ಲಪ್ಪ ನಮ್ಮ ಪರವಾಗಿ ಅಂತ ಹೇಳ್ಬಿಟ್ಟು. ಆ ದೇವರು ಬಂದು ಹೇಳಲಿಲ್ಲ, ಸಿದ್ದರಾಮಯ್ಯ ಅವರು ಬಂದು ಹೇಳಿಬಿಟ್ರು. ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ ತಕ್ಷಣವೇ ದೇವ್ರಿಗೆ ಹೇಳಿದ್ರು ಕೇಳಲ್ಲ, ಸಿದ್ದರಾಮಯ್ಯ ಅವರು ಹೇಳಿದ್ರೆ ಕೇಳ್ತೀನಿ ಅನ್ನೋ ರೀತಿಯಲ್ಲಿ ಅವರು ವಾಪಸ್ಸು
ಏನಾದರೂ ಹೊರಗಡೆ ಬಂದ್ಬಿಟ್ರು ಚುನಾವಣೆ ಅಖಾಡದಿಂದ ಕೊನೆ ಹಂತಕ್ಕೆ. ಸೊ ಇವಾಗ ಮೊದಲಿನಿಂದಲೂ ಯಾಕಂದ್ರೆ ಒಂದು ನನ್ನ ಪ್ರಕಾರ ಒಂದು 3 ಸರ್ತಿ ಅವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವ್ರು ಜಬ್ಬಾರ್ ಅವರು, ಅಬ್ದುಲ್ ಜಬ್ಬಾರ್ ಅವರು, ಆಮೇಲೆ MLC ಆಗಿದ್ರು. ಸೊ ಈ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಒಂದು ಹೋಪ್ ಇತ್ತು, ನಾನು 3 ಸರ್ತಿ ಕೆಲಸ ಮಾಡಿದ್ದೀನಿ ದಾವಣಗೆರೆಯಲ್ಲಿ, ಮುಸ್ಲಿಂ ಸಮುದಾಯವನ್ನು ಒಂದುಗೂಡಿಸಿದ್ದೀನಿ, ನಾನು MLC ಆಗಿದ್ದೇನೆ, ನನಗೆ ಈ ಸರ್ತಿ ಟಿಕೆಟ್ ಕನ್ಫರ್ಮ್. ಯಾಕಂದರೆ ಈಗಾಗಲೇ ಮಲ್ಲಿಕಾರ್ಜುನಪ್ಪ ಅವರು ಸಚಿವರಾಗಿದ್ದಾರೆ, ಅವರು ಮಿಸೆಸ್ ಪ್ರಭಾ ಅವರು MP ಆಗೋಗ್ಬಿಟ್ಟಿದ್ದಾರೆ, ಇವನು ಇನ್ನೂ ಮೀಸೆ ಬರದೇ ಇರೋ ಹುಡುಗ ಇದ್ದಾನೆ, ಅದಕ್ಕೆ ಅವ್ರ ಮನೇಲಿ ಯಾರೂ ಇಲ್ಲ, ಆದ್ದರಿಂದ ನಾನೇ ಅಂತ ಹೇಳ್ಬಿಟ್ಟು ಇವ್ರು ಮೊದಲಿಂದನೂ ಹೇಳ್ತಾನೆ ಬಂದಿದ್ರು. ಇಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಶಾಮನೂರು ಕುಟುಂಬನವರು ಗೊತ್ತಾಯಿತು, ಅರೆ ಈ ಸರ್ತಿ ಏನೋ ಎಡವಟ್ಟು ಹೊಡಿತಾ ಇದೆಯಲ್ಲ ನಮಗೆ, ಅದಕ್ಕೆ ಮೊದಲೇ ಹೋಗ್ಬಿಟ್ಟು ಅವರು ನಾಮಿನೇಷನ್ ಫೈಲ್ ಮಾಡಿದರು. ಇಲ್ಲಿ ಇರ್ತಕ್ಕಂಥವನು ಸಹಿತ ಹಲವಾರು ಜನ ಒಟ್ಟಾಗಲಿ ಆಗಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ಮತಗಳ ಸಂಖ್ಯೆ ಹೆಚ್ಚಿದ್ದಾವೆ, 80,000 ಇದ್ದಾವೆ, ಆದರೆ ಸರ್ವಸಮ್ಮತ ನಾಯಕರು ಆ ಸಮುದಾಯದಲ್ಲಿ ಇಲ್ಲ. ಗಮನ ಇಟ್ಕೊಳ್ಳಿ ನೀವು. ಒಂದು ಸರ್ವಸಮ್ಮತವಾದ ನಾಯಕನ ಇದ್ದಿದ್ರೆ, ಎಲ್ಲರೂ ಒಂದಾಗೋಗ್ಬಿಟ್ಟು ನೀನು ನಾಯಕ ಅಂತ ಒಪ್ಕೊಂಡಿದ್ರೆ, ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ನಿಜಕ್ಕೂ ಸಹಿತ ಅಟ್ಲೀಸ್ಟ್ ಇಂಡಿಪೆಂಡೆಂಟ್ ಆದರೂ ಆರಿಸಿ ಬರೋ ಚಾನ್ಸಸ್ಗಳು ಇತ್ತು ಅಲ್ಲೇ. ಯಾಕೆ ಅಂತಂದರೆ ಇಲ್ಲಿ ಬೇರೆ ಬೇರೆ ಸಮುದಾಯ ಇದೆಲ್ಲ, ಆ ಮತಗಳು ಛಿದ್ರ ಹೋಗ್ಬಿಡ್ತಿದ್ದು. ಈ ಸರ್ತಿ BJP ಅವರಿಗೆ ದೊಡ್ಡ ಆತಂಕ ಇದೆ. ಏನು ಅಂತಂದರೆ ಅವರು ST ಸಮುದಾಯಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ, ಟಿಕೆಟ್ ಕೊಟ್ಬಿಟ್ರು. ಈಗ ಈ ಲಿಂಗಾಯತರು ಮತ್ತು ವೀರಶೈವರು ಇದಾರಲ್ಲ ಮುನಿಸ್ಕೊಂಡ್ಬಿಟ್ಟಿದ್ದಾರೆ, ಒಳಗೊಳಗೆ ಕುದಿತಾ ಇದ್ದಾರೆ ಅವರು. ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ನಾವು ಹೆಚ್ಚಿದ್ದೀವಿ, ಅವ್ರದ್ದು 20,000 ಓಟ್ ಇದ್ದಾವೆ, ನಾವು ಒಂದು 50,000 ಓಟ್ ಇದ್ದೀವಿ ಅಂತಂದ್ಮೇಲೆ ನಮಗೆ ಕೊಡಬೇಕಾಗಿತ್ತು ಸೀಟು, ಕೊಟ್ಟಿಲ್ವಲ್ಲ ಅಂತ BJP ಒಳಗಡೆಗೂ ಸಹಿತ ಒಂದು ತಕರಾರಿದೆ. ಅಲ್ಲಿಯೂ ಗುಂಪುಗಾರಿಕೆ ನಡೆದಿದೆ. ಆಕಸ್ಮಿಕವಾಗಿ ಈ ಲಿಂಗಾಯತ ಮತಗಳು ವೀರಶೈವ ಮತಗಳು ಏನಾದರೂ ಕಾಂಗ್ರೆಸ್ ಕಡೆ ವಾಲಿದ್ವು ಅಂತಂದರೆ ಇಲ್ಲಿ ಕಡಿಮೆ ಆಗ್ತಕ್ಕಂಥ ಮುಸ್ಲಿಂ ಮತಗಳಿದಾವಲ್ಲ ಅವುಗಳನ್ನು ಫಿಲ್ಅಪ್ ಮಾಡ್ತಾರೆ ಅಲ್ಲಿ. ಆವಾಗ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಎಲ್ಲ ಚಾನ್ಸಸ್ಗಳು ಈ ಸರ್ತಿ ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಇವ್ರು ಹೇಳ್ತಾರೆ ಅಲ್ಲಿ ಜಗಳ ಇದೆ, ಒಳ ಜಗಳ ಇದೆ, ಮುನಿಸಿದೆ, ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಇವರು ಇದರಲ್ಲೂ ಮುನಿಸುಗಳು ಇದ್ದಾವೆ. BJPಯಲ್ಲಿಯೂ ಸಹಿತ ಅಲ್ಲೇನು ಭಾಳ ಸರಳವಾಗಿ ಸರ್ವಸಮ್ಮತವಾದಂಥ ನಾಯಕತ್ವನ ಅಥವಾ ಸರ್ವಸಮ್ಮತವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ಅವರು. ಇವಾಗ ಅಸಮಾಧಾನ ಇದೆ ಸರ್ ನಿಮ್ಮ ಇದರಲ್ಲಿ. ಯಾಕೆ ಅಂತಂದ್ರೆ ಅವರು ST ಅವ್ರು ಕರೆಸ್ಬಿಟ್ಟು ಕೊಟ್ರಲ್ರಿ, ಮತಗಳ ಸಂಖ್ಯೆ ಹೇಳಿ ನಮ್ಗೆ ಅಂತ ಹೇಳ್ತಾರೆ. ಅವರು ಮತಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ದಾವೆ. ಜ್ವರ ಬರಂಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವಾಗ ನಾವು ಕಾಂಗ್ರೆಸ್ ಅಷ್ಟೇ ಅಲ್ಲ ಬೆಳವಣಿಗೆ ಇದೆ ಅಂತ ಯಾವತ್ತು ರಿಸಲ್ಟ್ ಬರ್ತಲ್ಲ ಸರ್, ರಿಸಲ್ಟ್ ಬಂದಾಗ ಅವ್ರನ್ನು ಕರೀರಿ, ನನ್ನ ಕರೀರಿ, ರಿಸಲ್ಟ್ ಬಂದ ಮೇಲೆ ಇದ್ರ ಬಗ್ಗೆ ಅನಲೈಸೇಷನ್ ಮಾಡೋಣ. ಒಂದು ನಿಮಿಷ ಆಮೇಲೆ ನಿಮ್ಮ ಸಮಯ ಬಂದ ಮಾತಾಡಿ. ರಿಸಲ್ಟ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡಬಹುದು ನಾವು. ಯಾಕೆ ಎಲ್ಲಿ ಯಾವ ಸಮುದಾಯ ಬೆಂಬಲಿಸ್ತು, ಯಾವ ಸಮುದಾಯ ವಿರೋಧಿಸ್ತು ಅಂತ ಯೋಚನೆ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ನ್ಯಾಯಯುತವಾಗಿ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕಾಗಿತ್ತು. ಯಾಕೆ ಇಷ್ಟು ವರ್ಷಗಳ ಕಾಲ ಒಂದೇ ಕುಟುಂಬಕ್ಕೆ ಮನೆ ಹಾಕಿದ್ದೀರಿ, ಈ ಸಾರ್ತಿ ಅಟ್ಲೀಸ್ಟ್ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವ ಆಲೋಚನೆ ಕ್ರಮ ಕಾಂಗ್ರೆಸ್ ಬಂದಾಗ, ಆದ್ದರಿಂದ ಅವರಿಗೆ ಅನ್ಯಾಯ ಆಗಿದೆ, ಅವರು ಒಳಗಡೆಗೆ ಅವ್ರಿಗೆ ಅಸಹನೆ ಇದೆ. ಆದ್ದರಿಂದ ಈ ಸಾರ್ತಿ ಹಲವಾರು ಬಹುತೇಕರು ಕಾಂಗ್ರೆಸ್ಸಿಗೆ ಈ ಸರ್ತಿ ಕೈ ಕೊಡೋ ಚಾನ್ಸಸ್ ಇದೆ. ಆದರೆ ಆ ಮತಗಳು BJP ವರ್ಗಾವಣೆ ಆಗ್ತವೆ ಅನ್ನೋದು ನನ್ನ ನಂಬಿಕೆ ಇಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರೆ ಹಂಚ್ಕೊಳ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆ SDPI ಇದೆಲ್ಲ, SDPI ಹೋದ ಸರ್ತಿ 1311 ಮತಗಳು ಬಂದಿತ್ತು, ಈ ಸರ್ತಿ ತುಂಬ ಮತಗಳು ಅವ್ರಿಗೆ ಬರ್ತವೆ. ಈಶ್ವರ್ ಸರ್, ಈಗ ಕಾಂಗ್ರೆಸ್ ಜಬ್ಬಾರ್ ಅವರನ್ನ ಕಡೆಗಣಿಸಿದ್ದು ಯಾಕೆ? ಅಂದರೆ ಹಿರಿಯ ನಾಯಕರಿದ್ರು ಅಥವಾ ಪ್ರಬಲ ವ್ಯಕ್ತಿ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಕಡೆಗಣಿಸಿದ್ದ, ಹೇಗೆ? ಯಾಕೆ ಅವ್ರನ್ನ ಪ್ರಚಾರಕ್ಕೆ ನೀವು ಕರೆದಿಲ್ಲ? CM ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು ಕೂಡ ಅವರಿಗೆ ಆಹ್ವಾನ ಇಲ್ಲ, ನಾಮಿನೇಷನ್ ಸಂದರ್ಭದಲ್ಲೂ ಕೂಡ ಏನೂ ಇಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೀನಲ್ಲ, ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ಗೊಂದಲಗಳಿತ್ತು, ಅದು ಸುಧಾರಣೆ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ನಮಗೆ ಮತಗಳು ಬರುವಂಥ ಎಲ್ಲ ಅವಕಾಶಗಳಿತ್ತು. ಆದರೆ ಎಲ್ಲೋ ಒಂದು ಕಡೆ ತಪ್ಪು ಆಗಿದೆ, ಸಣ್ಣ ಪುಟ್ಟ ತಪ್ಪು ಆಗಿದೆ. ಆಮೇಲೆ ಮಾನ್ಯ ಜಬ್ಬಾರ್ ಅವರ ಹಿರಿತನ, ಮಾನ್ಯ ಜಬ್ಬಾರ್ ಅವರ ಅನುಭವವನ್ನು ನಾವು ಬಳಸ್ಕೋಬೋದಾಗಿತ್ತು, ಅದು ಅಲ್ಲಿ ಆಗಲಿಲ್ಲ. ಆಮೇಲೆ ನಮಗೆ ಇವತ್ತು ಚುನಾವಣೆಯ ಉಸ್ತುವಾರಿ ವಹಿಸಿರುವಂತಹ ಅಲ್ಲಿ ಸಲೀಂ ಅಹ್ಮದ್ ಅವರಾಗಿರ್ಬೋದು, ಅವರು NSUIಯಿಂದ ಬಂದಂಥವರು, ರಾಷ್ಟ್ರೀಯ ಅಧ್ಯಕ್ಷರಾದ ಆಗಿದ್ದರು, NSUI MLC ಆಗಿದ್ದಾರೆ. ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಒಳ್ಳೆಯ ನಾಯಕತ್ವ, ಎಲ್ಲ ಸಂಘಟಿತ ನಾಯಕರಾಗಿ ಎಲ್ಲ ಅಲ್ಪಸಂಖ್ಯಾತರು ಅಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಮಗೆ ಇವತ್ತು ಮತಗಳ ಅಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕಾಗಿದ್ದರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಅಲ್ಲಿ ಚುನಾವಣೆ ಸಮಯದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕೆಂದರೆ ನಾವು ಇವತ್ತು ಇವರು ಹೇಳ್ತಾಯಿದ್ರು ಅಲ್ಲಿ
ಎಸ್ ಟಿ ನಾವು ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ಮುಸ್ಲಿಮ್ಸ್ ಎಲ್ಲ ಛಿದ್ರ ಆಗಿದ್ದಾರೆ ಅಂತ ನಮ್ಮ BJP ವಕ್ತಾರರು ಹೇಳ್ತಾಯಿದ್ರು. ಆದರೆ ಅಲ್ಲಿ ಇವತ್ತು ಏನು 54,000 ಲಿಂಗಾಯತರಿದ್ದಾರೆ, ಅದರಲ್ಲಿ ಹೆಚ್ಚಿನ ರೀತಿ ಜನ ಇವತ್ತು ಕಾಂಗ್ರೆಸ್ ಕಡೆ ವಾಲುವ ಅವಕಾಶವೂ ಇದೆ. ಸೊ ಹೀಗಾಗಿ ಲಿಂಗಾಯತರು ಆಮೇಲೆ ಕುರುಬರು, ನಮ್ಮ ಮುಸ್ಲಿಮ್ಸ್ ಒಂದು 88,000. ಸೊ ಎಲ್ಲ ಒಟ್ಟಾರೆ ನೋಡಿದರೆ ಏನು 5 ವರ್ಗದ ಮತಗಳು ಕಾಂಗ್ರೆಸ್ಸಕ್ಕೆ ಬರುವ ಒಂದು ಹಿನ್ನೆಲೆ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಶತಸಿದ್ಧ ಆಗಿದೆ. ಆದರೆ ನಾವು ಎಷ್ಟು ಮಾರ್ಜಿನಿಂದ ಗೆಲ್ತೀವಿ ಅನ್ನೋದನ್ನು ಇವಾಗ ನೋಡಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಅವಕಾಶಗಳು ಇದೆ. ಎಲ್ಲ ಮುಸಲ್ಮಾನರಿಗೆ ಅವಕಾಶಗಳು ಸಿಗತ್ತೆ, ಜಬ್ಬಾರ್ ಸಾಹೇಬ್ರಿಗೂ ಸಿಕ್ತು, ಭಾಳಷ್ಟು ನಾಯಕರುಗಳಿಗೆ ಸಿಗತ್ತೆ. ಯಾಕಂದರೆ ಈ ಬಾರಿ ಒಂದು ಚಾನ್ಸ್ ಇತ್ತಲ್ಲ, ಒಳ್ಳೆ ಅವಕಾಶ ಅವಕಾಶ ಇತ್ತು ನೋಡಿ. ಆಮೇಲೆ ಇಲ್ಲ, ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದವ್ರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತೀವಿ ನಾವು. ಅಲ್ಪಸಂಖ್ಯಾತರು, ಲಿಂಗಾಯತರು, ಕುರುಬರು ಎಲ್ಲ ಈ ಸಮಾಜದಲ್ಲಿರುವ ಎಲ್ಲರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತೀವಿ. ಅಲ್ಪಸಂಖ್ಯಾತರು ನಮ್ಮ ಮೇಲೆ ಏನು ಮುನಿಸಿದ್ದಾರೆ ಅಥವಾ ಎಲ್ಲೂ ಬೇಜಾರು ಮಾಡ್ಕೊಂಡಿದ್ರಂತಲ್ಲ. ನಾವು ಅಲ್ಪಸಂಖ್ಯಾತರಿಗೆ ನಮ್ಮ ಮುಖ್ಯಮಂತ್ರಿ ಅವರು ಕ್ಯಾಬಿನೆಟಲ್ಲಿ 2 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ಸ್ಪೀಕರ್ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಚೀಫ್ ವಿಪ್ ಇದ್ದಾರೆ ನಮ್ಮ ಸಲೀಂ ಅಹಮದ್ ಅವರು, ಆಮೇಲೆ ನಸೀರ್ ಅಹಮದ್ ಅವರು ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ. ಆಮೇಲೆ ಒಂದು 16 ಜನರಿಗೆ ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ನಾವು ಚೇರ್ಮನ್ ಕೊಟ್ಟಿದ್ದೀವಿ. ಸೊ ಅಲ್ಪಸಂಖ್ಯಾತರಿಗೆ ಭಾಳ ಚೆನ್ನಾಗಿ ಕಾಂಗ್ರೆಸ್ ಪಕ್ಷ ಇದು ಮಾಡಿದೆ. ಆಮೇಲೆ BJP ಅವರು ಏನು ದಿನನಿತ್ಯ ಅಲ್ಪಸಂಖ್ಯಾತರಿಗೆ ಏನು ದ್ವೇಷ ಮಾಡ್ತಾರೆ, ಏನು ಕಿರುಕುಳ ಕೊಡ್ತಾರೆ, ಅದಕ್ಕೆ ರಕ್ಷಣೆ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇರೋದು. ಕಾಂಗ್ರೆಸ್ ಪಕ್ಷ ಏನಂದ್ರೆ ಎಲ್ಲಿ ಯಾವ್ಯಾವ ಸಮುದಾಯಕ್ಕೆ, ಅದು ಶೋಷಿತ ವರ್ಗ ಇರ್ಬೋದು, ಹಿಂದುಳಿದ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾವ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಅದಕ್ಕೆ ನಾವು ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಪರವಾಗಿ ಇದೀವಿ ಅಂತ ಇವ್ರಿಗೆ ಅನ್ಸುತ್ತೆ. ಅದನ್ನ ಅವರು ತುಷ್ಟೀಕರಣ ಅಂತ ಹೇಳ್ತಾರೆ. ನೀವು ಎಷ್ಟು ಕರೆಕ್ಟ್ ಅಲ್ಲ, ಈಗ ನೀವು ಹೇಳ್ತಾ ಇದ್ರಿ ಸಬ್ಕಾ ವಿಶ್ವಾಸ ಸಬ್ಕಾ ಸಾಥ್ ಅಂತ ನೀವು ಪ್ರಧಾನಮಂತ್ರಿಗಳು ಹೇಳ್ತಾರೆ. ಒಂದು ಸೀಟು ಕೊಡ್ಲಿಲ್ವಲ್ಲ ನೀವು ಅಲ್ಪಸಂಖ್ಯಾತರಿಗೆ? ನೈತಿಕತೆನೇ ಇಲ್ಲ ನಿಮಗೆ. ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನದಾಗಿ ಅಲ್ಪಸಂಖ್ಯಾತರಿಗೆ ಎಷ್ಟು ಬಜೆಟ್ ಕೊಟ್ಟಿಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ರೀತಿ ನಡೆಸ್ಕೊಳ್ತಾ ಇದ್ರಿ? ಮಾನ್ಯ ಬೊಮ್ಮಾಯಿ ಅವರು ಸರ್ಕಾರ ಇದ್ದಾಗ ನೀವು ಹಿಜಾಬ್ ಅಂತ ಹೇಳಿದ್ರಿ, ಹಲಾಲ್ ಕಟ್ ಅಂತ ಹೇಳಿದ್ರಿ, ನೀವು ಕೊಟ್ಟಿರುವಂತ ರಿಸರ್ವೇಶನ್ ತೆಗೆದ್ರಿ, ಆಮೇಲೆ ದೇವಸ್ಥಾನಗಳ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿ ಕೊಡ್ಲಿಲ್ಲ. ಬಹಳಷ್ಟು ದಿನನಿತ್ಯ ಆದ್ರೆ ಅವ್ರಿಗೆ ಕಿರುಕುಳ ಕೊಡುವಂತ ಕೆಲಸ ಕೊಡ್ತಾ ಇದ್ರಿ. ಅದಕ್ಕೆ ಇವತ್ತೇನ್ ಮಾಡಿದ್ದಾರೆ ಅಲ್ಪಸಂಖ್ಯಾತರು? ಕಾಂಗ್ರೆಸ್ ಅವರ ಆಡಳಿತದಲ್ಲಿ ನಮ್ಗೆ ಎಲ್ಲೋ ಒಂದ್ ಕಡೆ ರಕ್ಷಣೆ ಸಿಗತ್ತೆ, ನಾವು ಸುರಕ್ಷಿತವಾಗಿರ್ತೀವಿ ಅಂತ ಹೇಳಿ ಅವ್ರು ನಮ್ಮ ಕಡೆ ಒಲಿದ್ದಾರೆ. ನಾವು ಅವ್ರ ಪರವಾಗಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯದ ಪರವಾಗಿ ಇರ್ತದೆ. ಎಸ್ ಸರ್, ಈಗ ಇಲ್ಲಿ ನೋಡಿದ್ರೆ ಇವತ್ತು ಜಮೀರ್ ಅಹಮದ್ ಖಾನ್ ಎಲ್ಲವೂ ಸರಿ ಇದ್ದಿದ್ರೆ ಬಹುಶಃ ಪ್ರಚಾರಕ್ಕೆ ಅವ್ರ ಮನೆಗೆ ಊಟ ಮಾಡ್ಕೊಂಡು ವಾಪಸ್ ಬರೋಂಥ ಪ್ರಶ್ನೆ ಉದ್ಭವ ಆಗ್ತಿರಲಿಲ್ಲ. ಇವತ್ತು ನಾಮಕಾವಸ್ಥೆಗೆ ಹೋದ್ರು, ಎಲ್ಲ ಒಂದು ಕಡೆ ಹೈಕಮಾಂಡ್ ಫೋನ್ ಮಾಡಿ ಹೇಳಿದ್ರು, ಆ ಒಂದು ಉದ್ದೇಶದಿಂದ 5ನೇ ತಾರೀಕು ಕೊನೆಗಳಿಗೆ ಹೋದ್ರು, ಪ್ರಚಾರಕ್ಕೇನು ಹೋಗ್ಲಿಲ್ಲ ಅಲ್ವಾ? ಅವ್ರ ಉದ್ದೇಶ ಇದ್ದಿದ್ದು ಹೈಕಮಾಂಡ್ ಹೇಳಿದರೆ ದಾವಣಗೆರೆಗೆ ಬರ್ತೀನಿ ಅಂತ ಹೇಳಿದ್ರು, ಪ್ರಚಾರಕ್ಕೆ ಬರ್ತೀನಿ, ಚುನಾವಣೆ ಮಾಡ್ತೀನಿ, ಇವ್ಯಾವ ಒಂದು ಹೇಳಿಕೆಗಳನ್ನ ಕೊಡಲಿಲ್ಲ. ಹೋದ್ರು, ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟರು, ಅಲ್ಲಿಂದ ಅರ್ಧ ಗಂಟೆನೂ ನಿಲ್ಲೋ ಅಂತ ಕೆಲಸ ಮಾಡಲಿಲ್ಲ, ಸೀದಾ ಹೋಗ್ತಾ ಇದ್ರು. ಅಂದ್ರೆ ಅವ್ರ ಉದ್ದೇಶ ಇದ್ದಿದ್ದೇನಂದ್ರೆ ಇಲ್ಲಿ ಅಲ್ಲ, ಹಂಗಾಗೋದು ನಿಮ್ಗೆಲ್ಲ ಒಳ್ಳೇದೇ ಅಲ್ವಾ? ಖಂಡಿತ ಒಳ್ಳೇದಾಗಿದೆ. ಇವತ್ತು ಏನು SDBIಗೆ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ 10 ಕೋಟಿ ದುಡ್ಡು ಕೊಟ್ಬಿಟ್ಟು ಅವ್ರ ಗೆಲ್ಲಿಸೋದಕ್ಕೆ ಮತ್ತೆ ವೋಟ್ ಜಾಸ್ತಿ ತಗೊಳ್ಳಿ ಅಂತ ಅವರೇ ಪ್ರಚಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರದೇ ಸುತ್ತಮುತ್ತ ಇರ್ತಕ್ಕಂಥ ನಾಯಕರುಗಳು ಇವತ್ತು ಮಾತಾಡ್ತಾ ಇರೋದು. ಸರ್, ಇನ್ನೊಂದು ಇಲ್ಲಿ ಏನು ವಿಚಾರಗಳು ಅಂತಂದ್ರೆ, ಒಟ್ಟು ಇವತ್ತು ಕಾಂಗ್ರೆಸ್ನಲ್ಲಿ ಏನು ಇವ್ರು ಹೇಳ್ತಾ ಇದ್ರಲ್ಲ ರಕ್ಷಣೆ ಅಂತ ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ, ಅವ್ರ ರಕ್ಷಣೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನವ್ರು ಅಂತ ಹೇಳಿರ್ತಕ್ಕಂಥದ್ದು ಇದೇ ಮುಸ್ಲಿಂ ಮುಖಂಡರುಗಳು. ನಮ್ದು ಎಲ್ಲ ಒಂದ್ ಕಡೆ ಮತವಾಗಿ ಅಷ್ಟನ್ನ ಮಾತ್ರ ಇವರು ಬಳಸ್ಕೊಂತ ಇದ್ದಾರೆ, ಓಟ್ ಹಾಕಕ್ ಮಾತ್ರ ನಮ್ಮನ್ನ ಇಟ್ಕೊಂಡಿದ್ದಾರೆ. ಅಷ್ಟೇ ಬಿಟ್ರೆ ಇವ್ರು ಯಾವುದೇ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಚರ್ಚೆನೂ ಮಾಡ್ತಾ ಇಲ್ಲ. ಯಾರಿಗೆ ಒಂದು ಏನ್ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು, ಅಲ್ಲ ಮುಸ್ಲಿಂ ಸ್ವಾವಲಂಬಿಗಳು ಆಗ್ಬೇಕು ಅಂತ ಹೇಳ್ಬಿಟ್ಟು 15%, 4.5 ಲಕ್ಷ ಕೋಟಿ ಬಜೆಟ್ ಕರ್ನಾಟಕ ಸರ್ಕಾರ. ಅಲ್ಲ, ನೀವು 4.5 ಕೋಟಿ 1% ಕೊಟ್ರೆ ನೀವು ಅದನ್ನ ಹಲಾಲ್ ಬಜೆಟ್ ಅಂತ ಹೇಳ್ತೀರಿ. ಅಂದ್ರೆ ನಿಮ್ಗೆ ನಾವು ನಮ್ಮ ಒಂದು ಸಮುದಾಯಕ್ಕೆ ಬಜೆಟ್ ನ ಎಲ್ಲ ಸಮುದಾಯಕ್ಕೆ ಏನು ಕೊಡ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಪಸಂಖ್ಯಾತರಿಗೆ ಮಾಡಿ ಕೊಟ್ರೆ ತುಷ್ಟೀಕರಣ ಅನ್ಸುತ್ತೆ. ಏನ್ ಮಾಡಲ್ಲ, ತುಷ್ಟೀಕರಣ ಯಾಕೆ ಆಗ್ತಾ ಇದೆ ಅಂತ ಕೇಳಿ, ನೀವು ಮತಕ್ಕೋಸ್ಕರ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ರೆ, ನಿಮ್ಮ ಸಮುದಾಯ ಅಭಿವೃದ್ಧಿ ಆಗ್ಲಿ, ಸಮುದಾಯವನ್ನು ಒಂದು ಆರ್ಥಿಕವಾಗಿ ಹೆಚ್ಚಿನ ರೀತಿಯಲ್ಲಿ ಸಾಮಾಜಿಕವಾಗಿ ಅವ್ರ ಮೇಲೆತ್ತು ಯೂಟ್ರಿಗೆ ಅನುಕೂಲ ಆಗಂತ ಕೆಲಸ ಇಲ್ಲಿವರೆಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತ 65 ವರ್ಷ ಬೇಕಾಗಿರಲಿಲ್ಲ ಸಮುದಾಯ ಕೆಲಸ ಮಾಡಿದ್ರೆ ನಿಮ್ಗೆ ಮತಗಳು ಬರ್ತದೆ ಅಂತ ನಿಮ್ಗೊಂದು ಇದು ಇದೆ ನೋಡ್ರಿ. ಅವ್ರಿಗೆ ಎಷ್ಟು ತೊಂದರೆ ಕೊಡ್ತೀವಿ ಅಷ್ಟು ಮತಗಳ ಬೇಳೆಯನ್ನು ನೀವು ಬೇಯಿಸ್ಕೋಬಹುದು. ನಾವು ಮತವನ್ನು ಯಾವ ರೀತಿ ಆಸೆ ಪಡ್ತೀವಿ ಅಂದ್ರೆ, ಈ ದೇಶ
ಈ ಒಂದು ಇದರಲ್ಲಿ ನಾವು ಭಾರತೀಯರಾಗಿ ಯಾವ ರೀತಿಯಾಗಿ ಭಾರತವನ್ನು ಅಭಿವೃದ್ಧಿ ಪಡಿಸ್ಕೊಬೇಕು, ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಂತರು ಎಲ್ಲರೂ ಕೂಡ ಭಾರತೀಯ ಜೊತೆ ಬರ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಡೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಮಾಡ್ಕೊಂಡು ಬೇರೆ ದೇಶದ ಎಲ್ಲ ಒಂದ್ ಕಡೆ ಅಭಿಮಾನ ಇಟ್ಕೊಂಡು ಬೆಳಿತಾ ಇದಾರಲ್ಲ, ಅವ್ರ ಮತ ಬೇಡ ನಮ್ಗೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಭಾರತೀಯ ಇಟ್ಕೊಂಡು ದೇಶ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತ ಏನು ಉದ್ದೇಶ? ಅವ್ರ ಮತ ಬೇಡ ನಮ್ಗೆ, ಇಂಥವ್ರು ಬೇಡ ಸರ್. ಅದಲ್ಲ ಸರ್, ಇಲ್ಲಿ ನಾವು ಅವ್ರು ಹೇಳ್ತಾ ಇದಾರೆ, ಈಗ ನಾವು ಅಲ್ಪಸಂಖ್ಯಾತರು ವಿರುದ್ಧವಾಗಿ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದಕ್ಕೋಸ್ಕರ ಹೇಳಿದ್ದಾನೆ ಮಾತನ್ನ. ಇವತ್ತು ಮುಸ್ಲಿಮರಿಗೆ ನಮ್ಮ ಹೇಳಿದ್ದು ಬೊಮ್ಮಾಯಿ ಸರ್ಕಾರದಲ್ಲಿ ನೀವೇನ್ ಮಾಡಿದ್ರಿ? ಅದಲ್ರಿ, ನಾವ್ ಏನ್ ಮಾಡಲ್ಲ, ಅವ್ರು ಬೇಡವೇ ಬೇಡ ಅಂತ ಬಿಜೆಪಿ ರಕ್ಷಣೆ ಬೇಡ. ನಿಮ್ಮ ಸಮುದಾಯದಲ್ಲಿ ಮುಂದಕ್ಕೆ ಹೋಗಿ ಈಶ್ವರಪ್ಪನವ್ರು ಹೇಳಿದ್ರು, ನಮ್ಮ ಕಚೇರಿಗೆ ಗೂಡಿಸಿದ್ರು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಇವತ್ತು ಮುಸ್ಲಿಂ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು, ತ್ರಿವಳಿ ತಲಾಕ್ ಕೊಟ್ಟಿರ್ತಕ್ಕಂಥ ಕಾನೂನು ತಲಾಕ್ ಅಂತ ಹೋಗ್ತಿದ್ರಲ್ಲ, ಮಹಿಳೆಯರ ರಕ್ಷಣೆ ಎಲ್ಲಿತ್ತು? ಇವತ್ತು ತ್ರಿವಳಿ ತಲಾಕ್ ಕಾಯ್ದೆ ತಂದಿರೋದ್ರಿಂದ ಮಹಿಳೆಯರಿಗೆ, ನಿಮ್ಮ ಮುಸ್ಲಿಂ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇದೆ. ನೀವ್ ಹೇಳ್ತಾ ಇದ್ರೆ ಬಿಜೆಪಿಯಿಂದ ರಕ್ಷಣೆಯಿಂದ ಈ ರೀತಿಯ ರಕ್ಷಣೆ ಕೊಡಬೇಕು ಅಂತ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ. ಆದ್ರೆ ನಿಮ್ಗೆ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೀರ ಅಂತ ಬ್ರೇಕ್ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಜಬ್ಬರ್ ಆದ ಬಳಿಕ ಈಗ ಜಮೀರ್ಗೂ ಕೂಡ ಶಾಕ್ ಆದಿದೆ ಅನ್ನುವಂಥ ಮಾಹಿತಿ. ಹಾಗಾದ್ರೆ ಹೈಕಮಾಂಡ್ ಜಮೀರ್ ವಿರುದ್ಧ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳುತ್ತಾ? ಅವ್ರಿಗೆ ಏನು ಕಾರಣ ನೀಡಬಹುದು? ಹೇಳಿ ಸರ್, ಈಗ ದಾವಣಗೆರೆಯ ಈ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಹಾನಿ ಆಗುತ್ತಾ? ರಾಜ್ಯ ಮಟ್ಟ ಆಗಿರ್ಬೋದು, ಏನಾದರೂ ಬೆಳವಣಿಗೆ ಏನಾದರೂ ಅಂದರೆ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ಏನೂ ಆಗೋದಿಲ್ಲ. ಯಾಕಂದರೆ ಇದೊಂದು ಸಣ್ಣ ಘಟನೆ. ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಲ್ಲಿರ್ತಕ್ಕಂಥ ಅಸಹನೆ ಇವೆಲ್ಲವೂ ಆಗ್ತವೆ. ಆಮೇಲೆ ದೊಡ್ಡ ದೊಡ್ಡ ಲೀಡರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಮತ್ತೆ ಪ್ಯಾಚಪ್ ಮಾಡೋ ಕೆಲಸವನ್ನು ಮಾಡ್ತಾರೆ ಎಲ್ಲ ಪಕ್ಷದಲ್ಲೂ ಸಹಿತ. ಇಲ್ಲೂ ಸಹಿತ ಹಾಗೆ ಆಗಿದೆ. ಆದರೆ ಕೆಲವು ಜನ ಏನು ನಾನು ಮಾತಾಡಿದಾಗ ಅಥವಾ ಬೇರೆ ಚಾನಲಲ್ಲಿ ಮಾತಾಡುವಾಗ ಅಲ್ಲಿ ಬಂದಿರತಕ್ಕಂಥ ಮುಸ್ಲಿಂ ಮುಖಂಡರು ಹೇಳಿದ್ದೇನು ಅಂತಂದರೆ, ಈ ಚುನಾವಣೆಯಲ್ಲಿ ಮಾತ್ರ ನಾವು ಕಾಂಗ್ರೆಸ್ಸನ್ನು ವಿರೋಧಿಸ್ತೀವಿ, ಆದರೆ ಬೇರೆ ಎಲ್ಲದಕ್ಕೂ ಕಾಂಗ್ರೆಸ್ ಪರವಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದರು ಅವರು. ಯಾಕಂದರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಬಿ ಜೆ ಪಿಯವ್ರ ಬಗ್ಗೆ ಒಂದು ಭಯ ಇದೆ. ಯಾಕಂದರೆ ಇವತ್ತು ಗೊತ್ತಿಲ್ಲ, ಬಿ ಜೆ ಪಿಯವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತರೆಗೂ ಒಬ್ರಿಗೂ ಒಂದು ಮುಸ್ಲಿಂ ಸೀಟ್ ಕೊಡಲ್ಲ. ಭಯ ಒಬ್ಬರು ಎಂ ಪಿ ಇಲ್ಲ, ಅವ್ರು ಇರ್ತಕ್ಕಂಥವ್ರು ಇದ್ದಾರೆ, ಒಬ್ಬರು ಬಿ ಜೆ ಪಿಯವರು ಎಂ ಪಿಗಳು ಇಲ್ಲ. ಯಾಕಿಲ್ಲ ಅಂತಂದರೆ ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ, ಅವಕಾಶನೂ ಕೊಟ್ಟಿಲ್ಲ. ಸೊ ಆದ್ದರಿಂದ ಮತ್ತು ಇವರು ಹಲವಾರು ನಾಯಕರು ನೇರವಾಗಿ ಹೇಳ್ತಾರೆ, ನಮಗೆ ಮುಸ್ಲಿಂ ಮತಗಳೇ ಬೇಕಾಗಿಲ್ಲ ಅಂತ ನೇರ ಹೇಳ್ತಾ ಇರೋದ್ರಿಂದ ಮತ್ತು ಅವ್ರಿಗೊಂದು ಆತಂಕ ಇರುತ್ತೆ, ಇವ್ರು ಬಂದರೆ ನಾಳೆ ಎಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಬಿಡ್ತಾರೋ, ಇಷ್ಟೊಂದು ದ್ವೇಷ ಭಾಷಣ ಮಾಡ್ತಾರಲ್ಲ ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟರೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಒಂದು ಸಣ್ಣ ಭಯ ಇದೆ ಒಳಗಡೆಗೆ. ಆದರೂ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ನನಗನ್ಸಿ ಮಟ್ಟಿಗೆ ಯಾವುದೋ ಡ್ಯಾಮೇಜ್ಗಳು ಆಗೋದಿಲ್ಲ ಈ ಸದ್ಯಕ್ಕೆ. ನಾಳೆ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಕಸ್ಮಾತ್ ರಿವರ್ಸ್ ಹೊಡೆದು ಕಾಂಗ್ರೆಸ್ ಅಭ್ಯರ್ಥಿ ಏನಾದ್ರು ಸೋತ್ ಬಿಟ್ರೆ ಗ್ಯಾರಂಟಿಯಾಗಿ ಹೇಳ್ತೀನಿ, ಮುಸ್ಲಿಮರ ಮೇಲೆ ಎಲ್ಲರೂ ಗೂಬೆ ಕೊಡಿಸ್ತಾರೆ, ಮುಸ್ಲಿಂ ನಾಯಕರ ಮೇಲೆ ಗುಡಿಸ್ತಾರೆ. ಭಯದಿಂದ ಏನಾದ್ರು ರಾಜೀನಾಮೆ ನನ್ನ ಮೇಲೆ ಬರುತ್ತೆ ಅಂತ ಅಲ್ಲ, ಇವರು ರಾಜೀನಾಮೆ ಕೊಟ್ಟರು ಉದ್ದೇಶ ಇಷ್ಟೇ, ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ನನ್ನನ್ನು ದೂರ ಮಾಡಿದ್ದಾರೆ, ನನ್ನನ್ನು ಜೊತೆಗೆ ಸೇರಿಸ್ಕೊಂಡಿಲ್ಲ ಅಂತ. ಆಮೇಲೆ ಒಳಗೇನೆ ಅವ್ರು ಏನು ಮಾಡಿದ್ರು, ಕಾಂಗ್ರೆಸ್ ವಿರೋಧಿ ಕೆಲಸವನ್ನು ಮಾಡಿದ್ರು, ಅಲ್ಲಿರ್ತಕ್ಕಂಥ SDPIಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಆಮೇಲೆ ಜಮೀರ್ ಅವ್ರಿಗೂ ಸಹಿತ ಅಸಮಾಧಾನ, ನನ್ನ ಕ್ಯಾಂಡಿಡೇಟ್ ಹಾಕಲಿಲ್ಲ, ನಾನು ಇಷ್ಟಪಟ್ಟಿರ್ತಕ್ಕಂಥ ಟಿಕೆಟ್ ಕೊಡಲಿಲ್ಲ. ಸೊ ಆದ್ದರಿಂದ ಅಂತ ಅವ್ರಿಗೂ ಆಯಿತು. ಆದರೆ ಅಕಸ್ಮಾತ್ ಜಮೀರ್ ಇದ್ದಾರಲ್ವಾ, ಈ ಕಾಂಗ್ರೆಸ್ಸಿನ ಕೆಲಸದ ಮೇಲೇ ಕೇಳಕ್ಕೆ ಹೋಗಿದ್ರು, ಅಲ್ಲಿ ಹೋಗ್ಬಿಟ್ಟು ಬಿಸಿಲಲ್ಲಿ ಓಡಾಡಿಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಬಾಗಲಕೋಟೆಗೆ ಹೋಗಿದ್ದಾರೆ. ಆದ್ದರಿಂದ ಇವಾಗ ನೀವು ಹೇಳಿದ ಹಾಗೆ ಏನು ಜಮೀರ್ ಅವರು ತಲೆದಂಡ ಆಗ್ಬೋದಾ ಒಂದು ಆತಂಕ ನಾಳೆ ರೀಶಫಲ್ ಆದಾಗ. ಅದು ಆಗಲ್ಲ. ಯಾಕಂದರೆ ಮುಸ್ಲಿಂ ಸಮುದಾಯದಲ್ಲಿ ಈಗ ಅಳಿದು ಉಳಿದ ಏಕೈಕ ನಾಯಕರು ಈಗ ಅವರು, ಈ ಸದ್ಯಕ್ಕಿರ್ತಕ್ಕಂಥ ಟಾಪ್ ಲೆವೆಲ್ ನಾಯಕರಾದ್ದರಿಂದ, ಮತ್ತು ಅವ್ರ ಹತ್ರ ಹಣಬಲ ಇದೆ, ಜನಬಲ ಇದೆ. ಸೊ ಅವರನ್ನು ಬಿಟ್ಟು ಕಾಂಗ್ರೆಸ್ನಲ್ಲಿ ಸಸ್ಟೇನ್ ಆಗೋದು ಕಷ್ಟ ಇದೆ. ಆಮೇಲೆ ಅಲ್ಪಸಂಖ್ಯಾತರ ಮತಗಳು ಪೂರ್ತಿಯಾಗಿ ಹೋಗ್ಬಿಟ್ರೆ ಕಾಂಗ್ರೆಸ್ಗೆ ಭಾಳ ಕಷ್ಟ ಆಗುತ್ತೆ, ಸೋಲು ಖಚಿತ ಆಗುತ್ತೆ. ಆದ್ದರಿಂದ ಅವರು ಸಹಿತ ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆಗಳು ಇಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ತುಂಬ ಅನಿವಾರ್ಯ ಮುಸ್ಲಿಮರಿಗೂ ತುಂಬ ಅನಿವಾರ್ಯ ಕಾಂಗ್ರೆಸ್ ಪಕ್ಷ. ಬಿಟ್ಟು ಕೊಡೋ ಹಾಗಿಲ್ಲ, ಆ ರೀತಿಯಿಂದ ಇದೆ. ಇಬ್ಬರಲ್ಲೂ ಬೇಸರಗಳಿದ್ದಾವೆ, ಆದರೂ ಬಿಡೋ ಹಾಗಿಲ್ಲ.
ಅದಕ್ಕೆ ಈ ಒಂದು ಇಲೆಕ್ಷನ್ನಿಂದ ನಾವು ಸಂಪೂರ್ಣವಾದಂಥ ಸಮುದಾಯವನ್ನು ಟಾರ್ಗೆಟ್ ಮಾಡೋದಾಗಲಿ ಅಥವಾ ನಿರ್ಧಾರ ಮಾಡೋದಾಗಲಿ ಸಾಧ್ಯ ಇಲ್ಲ. ಅಲ್ಲಿರ್ತಕ್ಕಂಥ ಲೋಕಲ್ ಪಾಲಿಟಿಕ್ಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಈ ಸರ್ತಿನೂ ಡಿಫ್ರೆಂಟ್ ಆಗಿದೆ. ಆಮೇಲೆ ರಿಸಲ್ಟ್ ಬಂತು, ಆಮೇಲೆ ಶ್ಯಾಮನೂರ್ ಅವ್ರ ಕುಟುಂಬ ಬಂತು, ಆ ನಂತರ ಎಲ್ಲ ಅವ್ರನ್ನ ಕರೆದು ಒಂದು ಡಿನ್ನರ್ ಪಾರ್ಟಿ ಕೊಟ್ಟು ಇಲ್ಲ ಸರ್, ಇದು ಒಂದಲ್ಲ, ನಾವು ಹಲವಾರು ಚುನಾವಣೆಗಳ ವಿಶ್ಲೇಷಣೆ ಮಾಡಿದ್ದೀವಿ. ಇಲ್ಲ ಹಲವಾರು ಚುನಾವಣೆಗಳ ವಿಶ್ಲೇಷಣೆ ಮಾಡಿದ್ದೀವಿ. ಕೆಲಸ ಆಗಬೇಕಾಯ್ತು, ಇಲ್ಲ ಹ್ಯಾರಿಸ್ ರಿಜ್ವಾನ್ ಮುಂದೆ ನಿಂತ್ಕೊಂಡು ಯಾಕೆ ಅದು ಮಾಡ್ಬೇಕಾಗ ಸರ್, ಅವುಗಳೆಲ್ಲವನ್ನೂ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಗುಂಪುಗಳಾಗಿ ಇವತ್ತು ಇಲ್ಲಿರ್ತಕ್ಕಂಥ ನಾಯಕರು ಒಡೆದೋಗ್ತಾ ಇದೆ ಸರ್. ಅದು ನೀವು ಹೇಳಿ ಎಲ್ಲವೂ ಇದು ಸ್ವಾಭಾವಿಕವಾಗಿ ನಡೆದೋಗಂತ ಹೇಳಿದ್ರೆ ಎಷ್ಟು ಕರೆಕ್ಟ್. ಸಮುದಾಯನ ಪಕ್ಷನ ಅನ್ನೋ ಪ್ರಶ್ನೆ ಬಂತು. ಜಮೀರ್ ಅಹಮದ್ ಆಗಿರ್ಬೋದು ಅಥವಾ ಜಬ್ಬಾರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಮುದಾಯ ಒಂದು ಕಡೆಗೆ, ಪಕ್ಷ ಇನ್ನೊಂದು ಕಡೆಗೆ. ಪಕ್ಷ ಸಮುದಾಯಕ್ಕೆ ದ್ರೋಹ ಮಾಡಿದೆ ಅಂತ ಸಮುದಾಯದವರು ಅವರೇ ಹೇಳಿತ್ತಾನೆ. ಅದು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ನಾಯಕರಿಗೆ ಈಗ ಸಮುದಾಯದ ವಿರುದ್ಧವಾಗಿ ಹೋದ್ರೆ ಆಯ್ತಾ, ನಾವು ಅಲ್ಲಿರ್ತಕ್ಕಂಥವ್ರು ಬೆಂಬಲ ಕಳ್ಕೊಳ್ತೀವಿ. ಆಕಸ್ಮಿಕವಾಗಿ ಪಕ್ಷದ ವಿರುದ್ಧವಾಗಿ ಹೋದ್ರೆ ಪಕ್ಷದಿಂದ ಹೊರಗಡೆ ಬರ್ತೀವಿ. ಸೊ ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ಏನು ನಾಯಕರಿದ್ದಾರಲ್ಲ ಅವರಿಗೆ ದ್ವಂದ್ವ ಶುರು ಆಯಿತು. ಆ ಕಡೆ ಸಮುದಾಯವನ್ನು ಕಳ್ಕೊಳ್ಳೋಕೆ ಸಿದ್ಧವಾಗಿಲ್ಲ. ಆದ್ದರಿಂದ ಇಲೆಕ್ಷನ್ ಪ್ರಚಾರಕ್ಕೆ ಬರೋದೇ ಬೇಡ ಬಿಡು ಅಂತ ಅವರು ಕೇರಳಕ್ಕೆ ಹೋಗ್ಬಿಟ್ರು. ಸೊ ಇಂಥ ಪರಿಸ್ಥಿತಿ. ಜಬ್ಬಾರ್ ಅವರು ಏನು ಮಾಡಿಬಿಟ್ರು, ನಮಗೆ ಬೇಡ ಪರಿಸ್ಥಿತಿ, ಸುಮ್ಮನೆ ಆಗೋಗ್ಬಿಡ್ತೀನಿ, ನಿರ್ಲಿಪ್ತ ಆಗ್ಬಿಡ್ತೀನಿ ಅಂತಂದ್ರು. ಪೈಲ್ವಾನ್ ಅವರು ಹಿಂದಕ್ಕೆ ಸರದೇ ಬಿಟ್ರು. ಸೊ ಆದ್ದರಿಂದ ಅಲ್ಲಿ ಏನಾಯ್ತು, ನಾಯಕತ್ವ ಇಲ್ದಂಗೆ ಆಗೋಗ್ಬಿಡ್ತು. ಅದಕ್ಕೆ ಅಲ್ಲಿರ್ತಕ್ಕಂಥ ಇಡೀ ಸಮುದಾಯ ನಮಗೆ ಇಷ್ಟ ಬಂದರೆ ಆಗ್ತೀವಿ ಬಿಡಪ್ಪ ಓಟು ನಾವು. ಆದ್ದರಿಂದ ಅಲ್ಲಿ ಯಾರು SDP ಈ ಸರ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅದ್ರ ಪರವಾಗಿ ಮತ್ತೊಂದು SDP ಒಂದಿಷ್ಟು ಫಂಡು ಸಹಿತ ಬಂದಿದೆ ನಮ್ಮ ಇದೇ ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರಿಂದ ಅಂತ ಹೇಳ್ಬಿಟ್ಟು ಒಂದು ರೂಮರ್ ಇದೆ. ಆದ್ದರಿಂದ ರಿಸಲ್ಟ್ ಬಂದ ಮೇಲೆ ನಾವು ಪಕ್ಕ ಹೇಳ್ಬೋದು, ನಿಕ್ಕಿ ಹೇಳ್ಬೋದು ಏನಾಗುತ್ತೆ. ಇರ್ಷಾದ್ ಸರ್, ಈಗ ಅಲ್ಪಸಂಖ್ಯಾತರನ್ನ ಕೇವಲ ಮತ ಬ್ಯಾಂಕ್ಗಳಿಗಾಗಿ ಮಾತ್ರ ಬಳಸಿಕೊಳ್ಳಲಾಗ್ತಾ ಇದೆ, ಸಿಗಬೇಕಾಗಿರುವಂಥ ಸ್ಥಾನಮಾನ ಸಿಕ್ಕಿಲ್ಲ. ಈ ಬಾರಿ ಕಾಂಗ್ರೆಸ್ಗೆ ಒಳ್ಳೆ ಅವಕಾಶ ಇತ್ತು ಚಾನ್ಸ್ ಕೊಡೋದಕ್ಕೆ. ಯಾಕಂದರೆ ಕಳೆದ ಬಾರಿ ಶಾಮನೂರ್ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ಆದರೂ ಕೂಡ ಅದು ಬರಲಿಲ್ಲ ಅನ್ನುವಂಥ ಬೇಸರ ಸಹಜವಾಗಿದೆ. ಕೇವಲ ವೋಟ್ ಬ್ಯಾಂಕ್ ಮಾತ್ರನ ಕೇವಲ ಬಳಸಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥದ್ದು ನೋಡಿ. ಚುನಾವಣೆಗೆ ಹೋಗೋ ಮುಂಚೆ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೇಳೋ ಅವಕಾಶ ಎಲ್ರಿಗೂ ಇರುತ್ತೆ. ಎಲ್ಲ ಸಮುದಾಯದವರು ಕೇಳಿದ್ದಾರೆ. ಎಲ್ಲರೂ ಸಮುದಾಯದವರು ಕೇಳಿದ ಮೇಲೆ ಒಂದು ರಾಜ್ಯ ಸಮಿತಿ ಒಂದು ಚರ್ಚೆ ಮಾಡಿ, ಒಂದು ಪರಾಮರ್ಶೆ ಮಾಡಿ, ಯಾವ ಥರ ಸಾಧಕ ಬಾಧಕಗಳಿದೆ, ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಹೇಳಿ ಒಂದು ವರದಿ ಮಾಡಿ ಒಂದು 3-4 ಹೆಸರುಗಳನ್ನು ಹಾಕಿ ಅವರು ಹೈಕಮಾಂಡ್ಗೆ ಕಳಿಸ್ತಾರೆ. ನಮ್ಮ ಅಲ್ಪಸಂಖ್ಯಾತ ಸಮುದಾಯದವರು ಯಾರ್ಯಾರು ಪ್ರಯತ್ನ ಮಾಡಿದರು, ಬೇರೆ ಬೇರೆ ಸಮುದಾಯದವರು ಪ್ರಯತ್ನ ಮಾಡಿದರು, ಎಲ್ಲರ ಹೆಸರುಗಳನ್ನು ನಾವು ಹೈಕಮಾಂಡ್ಗೆ ಕಳಿಸಿದ್ವಿ. ಇವಾಗ ಹೈಕಮಾಂಡ್ ನಿರ್ಣಯ ಮಾಡ್ತು ಇವ್ರನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಅವರು ಅವ್ರದ್ದೇ ಆದಂಥ ಸರ್ವೆಗಳನ್ನೆಲ್ಲ ಮಾಡಿ ಅವರು ಇವ್ರಿಗೆ ಕೊಡಿ ಅಂತ ಅವ್ರು ನಿರ್ಣಯ ಮಾಡಿದ ಮೇಲೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿರುವಂತಹ ಮುಖಂಡರುಗಳು, ಕಾರ್ಯಕರ್ತರು, ನಾಯಕರು ಎಲ್ಲರೂ ತಲೆ ಬಾಗಲೇಬೇಕಾಗ್ತದೆ. ಹೈಕಮಾಂಡ್ ಹೇಳಿದ ಅಭ್ಯರ್ಥಿಗೆ ಎಲ್ಲರೂ ಕೆಲಸ ಮಾಡಬೇಕಾಗ್ತದೆ. ಅದೇ ರೀತಿ ಚುನಾವಣೆಗಳಲ್ಲಿ ಮಾಡಿದ್ದೀವಿ. ಈಗ ಅಲ್ಪಸಂಖ್ಯಾತರಿಗೆ ಇದೊಂದೇ ಅವಕಾಶ, ಇನ್ನೇನು ತಪ್ಪೋಯ್ತು ಅನ್ನೋದ್ರಲ್ಲಿಲ್ಲ. ಈಗ 2028 ನಂತರ ಡಿಲಿಮಿಟೇಷನ್ ಆಗುತ್ತೆ, ಭಾಳಷ್ಟು ಕ್ಷೇತ್ರಗಳು ಜಾಸ್ತಿ ಆಗುತ್ತೆ, ನಮ್ಮ ನಾಯಕತ್ವ ಇನ್ನೂ ಮುಂದುವರಿಯುತ್ತೆ. ಈಗ 10 ಶಾಸಕರು ಇದ್ದೀವಿ, ಮುಂದೆ ನಮಗೆ ಇನ್ನೂ ಅವಕಾಶಗಳು ಬರ್ಬೋದು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಗಮ ಮಂಡಳಿಗಳಲ್ಲಿ ಆಗ್ಬೋದು, MLCಗಳಲ್ಲಿ ಆಗ್ಬೋದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಧ್ಯ. ಎಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ, ಶೋಷಿತರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲರನ್ನ ರಾಜಕೀಯವಾಗಿ ಮುನ್ನೆಲೆಗೆ ತರುವಂತಹ, ಸಾಮಾಜಿಕವಾಗಿ ಮುನ್ನೆಲೆ ತರುವಂಥ ಶಕ್ತಿ ಯಾವುದಾದ್ರೂ ಪಕ್ಷಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಸೊ ಇವತ್ತಿಲ್ಲ ನಾಳೆ ಆ ಅವಕಾಶ ನಮಗೆ ಬರ್ತದೆ. ಸೊ ಆ ರೀತಿಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಪಡಿತಾರೆ. ಎಸ್ ಗೋವಿಂದ ಸರ್, ಹೇಗೆ ಈ ದಾವಣಗೆರೆ ದಕ್ಷಿಣದಲ್ಲಿ ಹೇಗೆ ಗೆಲ್ಲುವಂಥ ಸಾಧ್ಯತೆ ಇದೆಯಾ? ಹೇಗೆ? ಖಂಡಿತವಾಗ್ಲೂ ನಾವು 100ಕ್ಕೆ 200 ಭಾಗ ಈ ಬಾರಿ ದಾವಣಗೆರೆ ದಕ್ಷಿಣ ಈ ಸರಿ ಭಾರತೀಯ ಜನತಾ ಪಾರ್ಟಿಯಾಗಿ ಬದಲಾವಣೆ ಜನರು ಬಯಸಿದ್ದು ಖಂಡಿತವಾಗ್ಲೂ ಅದು ಹಾಗೇ ಆಗುತ್ತೆ. ಯಾಕೆಂದರೆ ಇವತ್ತು ಜನಕ್ಕೆ ಅಲ್ಲಿ ಅನಿಸಿದೆ ಸರ್. ಈಗ ನೋಡಿ, ನನಗೆ ಆಶ್ಚರ್ಯವಾಗಿ ಕಾಣೋದೇನು ಅಂದರೆ, ಮುಸ್ಲಿಂ ಅಂತ ಬಂದರೆ ಅವರಲ್ಲೂ 106 ಜಾತಿಗಳಿದ್ದಾವೆ. ಹಿಂದೂ ಅಂತ ಬಂದಾಗ ಕನ್ಸಿಡರ್ ಆಗೋದು ನಾಯಕ ಅಂತಾರೆ, ಲಿಂಗಾಯತರು ಅಂತಾರೆ, ಗೌಡ ಅಂತಾರೆ, ಎಲ್ಲವೂ ಕೂಡ ಬಿಡಿಸಾಗಿ ಮಾತಾಡ್ತಾರೆ. ಇವತ್ತು ಹಿಂದೂಗಳಂತಂದರೆ ಒಟ್ಟಾಗಿ ಹಿಂದೂಗಳಂತ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ಆ ಲೆಕ್ಕ ತೊಗೊಂಡ್ರೆ ಇವತ್ತು ಏನಲ್ಲಿ 2.5 ಲಕ್ಷ ಓಟಲ್ಲಿ 70,000 ಅವರಿದ್ದಾರೆ ಅಂದರೆ ಅದಕ್ಕಿಂತ ಹೆಚ್ಚಿನದಾಗಿ ಹಿಂದೂಗಳೇ ಇರ್ತಕ್ಕಂಥದ್ದು. ಆದರೆ ಹಿಂದೂಗಳಿಗೆ ಲೀಡಿಂಗ್ ಅಂತದ್ದು ಯಾಕೆ ಬರ್ತಾ ಇಲ್ಲ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಮುಸ್ಲಿಂ ಅಂತ ಬಂದರೆ ಎಲ್ಲ ಒಂದೇ ಸಮುದಾಯನ ಲೆಕ್ಕಾಚಾರ ಮಾಡ್ತೀರಾ, ಹಿಂದೂಗಳು ಅಂತ ಬಂದಾಗ ಬೇರೆ ಬೇರೆ ಜಾತಿಗಳು ಹೇಳ್ತೀರಾ, ಬೇರೆ ಬೇರೆ ಜಾತಿಗಳು ಹೇಳ್ತೀರಾ.
ಹಿಂದೂಗಳನ್ನ ಹೊಡೆದಿ ಏನಾದ್ರೂ ಮಾಡಿ ರಾಜಕೀಯವಾಗಿ ಬಳಸ್ಕೊಂಡು ರಾಜಕಾರಣ ನಡೆಯೋದೇ ಜಾತಿ ಆಧಾರದ ಮೇಲೆ ಏನ್ ಈಗ ಮುಸ್ಲಿಂ ಅಂದ್ರೆ ಜಾತಿ ಅಂತ ಕರ್ಮ ಅದು ಅಲ್ಲ ನಿಮ್ ಲೆಕ್ಕ ಹಾಕಿ ಎಲ್ಲಾ ರಾಜಕಾರಣ ಮುಸ್ಲಿಂ ಅಂದ್ರೆ ನೀವು ಒಂದೇ ಜಾತಿ ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಮುಸ್ಲಿಂ ಅಂದ್ರೆ ಒಂದೇ ಜಾತಿನ ಹಾಗಾದ್ರೆ ಅವರಲ್ಲಿ 85 ಜಾತಿಗಳಿದೆ, ಅದನ್ನ ಯಾಕೆ ನೀವು ಸ್ಪ್ಲಿಟ್ ಮಾಡಿ ಮಾತಾಡೋದಿಲ್ಲ? ಹಾಗಾದ್ರೆ ಮುಸ್ಲಿಂ ಅಂದ್ರೆ ಒಂದಂತ ಮಾತಾಡ್ತೀರಾ ಅಂತ ಹೇಳ್ಬಿಡಿ. ನೀವು ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಮಾಡ್ತಾ ಇರೋದು ನೀವು ಕಾಂಗ್ರೆಸ್ನವರಲ್ವಾ ಸರ್? ಅರ್ಥ ಮಾಡ್ಕೊಳ್ಳಿ. ನಿಮ್ಮಂತ ವಿಚಾರವಂತರು ಕೂಡ ಇವತ್ತು ಹಿಂದೂಗಳು ಒಂದಂತ ರೀತಿಯಲ್ಲಿ ಭಾವನೆಗಳು ಇಟ್ಕೊಂಡು ಹೇಳ್ತಾನೆ ಇಲ್ಲ. ನೀವು ಸರ್ ನೀವುಗಳು ಹೇಳಕ್ ಸ್ಟಾರ್ಟ್ ಆಗಿ ಸರ್, ಹಿಂದೂಗಳೆಲ್ಲ ಒಂದು, ಅಲ್ಲಿ ನೀವು ಹಿಂದೂ ಅಂತ ಬರ್ತಿದ್ದಂಗೆ ನೀವು ನಾಯಕ ಅಂತೀರಾ, ಹಿಂದುಳಿದ ವರ್ಗ ಅಂತೀರಾ, ನೀವು ದೇಶವನ್ನು ಹೊಡೆಯ ಕೆಲಸ ಕಾಂಗ್ರೆಸ್ ಅವರು. ಅದ್ರ ಜೊತೆಯಲ್ಲಿ ವೀರೇಶ್ ಇವರೇ ಹೇಳಿದ್ರು, ಶಶಿಕಾಂತ್ ಅಡಿಯಾಳಿ ಅವರು ಹೇಳಿದ್ರಲ್ಲ ಸರ್, ಈ ರೀತಿ ಜಾತಿಗಳನ್ನ ಹೊಡೆದಿ ಇವ್ರಿಗೆ ಎಲ್ಲ ಮತವಾಗಿ ಬಳಸ್ಕೊಳಕ್ಕೋಸ್ಕರ ಇವತ್ತು ಜಾತಿಗಳನ್ನ ಹುಟ್ಟಾಕಿ ಇವತ್ತು ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನ ಬಿಟ್ರೆ. ಹಿಂದೂ ನೀವು ಹೋಗ್ಬಿಟ್ಟು ನೀವು ಕಾಂಗ್ರೆಸ್ ಕೇಳಬೇಕು, ನೀವು ಜಾತಿಗಳನ್ನ ಹುಟ್ಟಾಕ್ತಾರೆ ಕಾಂಗ್ರೆಸ್ ಅವರು. ಬೆಲೆ ನೋಡಿ ಸರ್, ಇಡೀ ದೇಶದಲ್ಲಿ ಆಲ್ರೆಡಿ ಕಾಂಗ್ರೆಸ್ಸಿನ ವಾತಾವರಣ 3 ಸ್ಟೇಟಲ್ಲಿ ಬಿಟ್ಟು ಎಲ್ಲವೂ ಕೂಡ ಬದಲಾಗಿದೆ. ಕರ್ನಾಟಕ ಕೂಡ ಬರ್ತಕ್ಕಂಥ ಚುನಾವಣೆಯಲ್ಲಿ ಬದಲಾವಣೆ ಆಗೇ ಆಗುತ್ತೆ. ಇವತ್ತು ಬದಲಾವಣೆ ದಿಕ್ಕು ದಾವಣಗೆರೆ ದಕ್ಷಿಣದಿಂದಲೇ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ. ಯಾಕೆಂದ್ರೆ ಇವತ್ತು ಜನ ಕಾಂಗ್ರೆಸ್ಗೆ ಬೇಸತ್ಬಿಟ್ಟಿದ್ದಾರೆ. ಈ ಸರ್ಕಾರ ಬಂದಾಗ್ಲಿಂದ ಈ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಯಾರ ಕೈಲೂ ದುಡ್ಡು ಆಡ್ತಾ ಇಲ್ಲ, ಕೆಲಸನೂ ಇಲ್ಲ ಅಂತ ಪರಿಸ್ಥಿತಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಜನರೇನೆ ಈ ದರಿದ್ರ ಸರ್ಕಾರ ಯಾಕಪ್ಪ ಬಂತು? ಭ್ರಷ್ಟಾಚಾರ ನೀವೇನ್ ಮಾಡಿದ್ರಿ? ಭ್ರಷ್ಟಾಚಾರ ನೀವು ಬರೀ ಭ್ರಷ್ಟಾಚಾರ ಮಾಡಿದ್ ನೀವು. ಅವಾಗ ಯಾರು ಭ್ರಷ್ಟಾಚಾರ ಇರ್ಬೋದು, 40% ಭ್ರಷ್ಟಾಚಾರ ಇರ್ಬೋದು. ಆ ಭ್ರಷ್ಟಾಚಾರಗಳನ್ನ ನಾವು ಮುಂದೆ ಜನರ ಮುಂದೆ ಇಟ್ಕೊಂಡೇ ನಾವು ಇವತ್ತು ಅಧಿಕಾರಕ್ಕೆ ಬಂದು ಕೋವಿಡ್ ಸಮಯದಲ್ಲಿ ಸಾವಿನ ಮೇಲೆ ರಾಜಕಾರಣ ಮಾಡಿದ್ರಿ ನೀವು. ಕೋವಿಡ್ ಸಮಯದಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ ನೀವು. ದಿಮ್ಯದಲ್ಲಿ ಭ್ರಷ್ಟಾಚಾರ, ಹಾಸಿಗೆನಲ್ಲಿ ಭ್ರಷ್ಟಾಚಾರ, ದುಡ್ಡು ಮಾಡ್ಕೊಂಡು ಭ್ರಷ್ಟಾಚಾರ ಮಾಡಿ ಆರ್ಥಿಕ ಸ್ವಾವಲಂಬನೆ ಕಾಂಗ್ರೆಸ್ ದೇಶ ಹಾಳಾಗೋದಕ್ಕೆ ದೇಶ ಅಭಿವೃದ್ಧಿ ಕಾಣ್ತಾ ಇರ್ಬೇಕಾದ್ರೆ ನಿಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ನೀವು ಅವ್ರನ್ನ ಹೇಳೋದು ಅವ್ರು ನಿಮ್ಮನ್ನ ಹೇಳೋದು ಇದೇ ಆಯ್ತು. ಅದಲ್ಲ ಸರ್, ಈ ದೇಶ ಅಭಿವೃದ್ಧಿ ಆಗೋದಕ್ಕೆ ಇವತ್ತು ಕಾಣ್ತಾ ಇರೋದ್ರಿಂದ ಕಾಂಗ್ರೆಸ್ ಇವತ್ತು ಎಲ್ಲಿಂದ ಶುರು ಅರ್ಥ ಆಯ್ತಲ್ಲ? ಯಾವ ರಂಗದಲ್ಲಿ ಅಭಿವೃದ್ಧಿ ಆಗಿದೆ? ಯಾವ್ದಾಗಿಲ್ಲ ಅನ್ನೋ ಪಟ್ಟಿ ಕೊಡಿ ನಮ್ಗೆ. ಜನರು ಇವತ್ತು ದೂರ ಆಗ್ತಾರೆ ವಿಚಾರಕ್ಕೋಸ್ಕರ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ರಸ್ತೆ ಮಾಡಕ್ಕೆ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ಕೂ ಕೇಂದ್ರದಿಂದ ನಾವು ಮಾಡಿದಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೆಸರುಗಳಲ್ಲಿ ಬದಲಾವಣೆ ಮಾಡ್ತಾರೆ. ಇವತ್ತು ಬೆಂಗಳೂರಿಗೂ ಕೇಂದ್ರದಿಂದ ಹಣ ಬರುವ ಗುಂಡಿ ಮುಚ್ಚಕ್ಕೂ ಅನ್ಯಾಯ ಮಾಡ್ತಾ ಇದೀರಲ್ಲ. ಇಲ್ಲಿ GST ಹಣ ತಗೊಳ್ತೀರಿ, ಅನ್ಯಾಯ ಮಾಡ್ತೀರಿ. ಅನುದಾನ ಕೊಡೋ ಸಮಯದಲ್ಲಿ ಅನ್ಯಾಯ ಮಾಡ್ತೀರಿ. ನೀರಾವರಿ ಯೋಜನೆಗಳಲ್ಲಿ ಅನ್ಯಾಯ ಮಾಡ್ತೀರಿ. ಅಭಿವೃದ್ಧಿ ಅಂತಂದ್ರೆ ಏನು ಸರ್? ಮೊದಲು ಹಳ್ಳಿಗಳು ಅಭಿವೃದ್ಧಿ ಆಗ್ಬೇಕು, ಅಲ್ಲಿಂದ ಆದ್ರೆ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಹಳ್ಳಿಗಳಲ್ಲಿ ಇವಾಗ ತಂದಿದ್ದೆ ಬಳಕೆ ಮಾಡಕ್ಕೆ ಬರಲ್ಲ, ಫೋನ್ ಯೂಸ್ ಮಾಡಕ್ ಬರಲ್ಲ. ಎಲ್ಲಿಂದ ಅಭಿವೃದ್ಧಿ ಆಗತ್ತೆ ಸರ್? ಕೇಳಿ ಸರ್, ಅಭಿವೃದ್ಧಿ ನೀವು ಹಳ್ಳಿ ಯಾವಾಗ ಅಭಿವೃದ್ಧಿ ಆಗುತ್ತೆ ಆವಾಗ ಮಾತ್ರ ರಾಜ್ಯ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೀವು ಹೋಗಿ ಹಳ್ಳಿಗಳಲ್ಲಿ ಹೇಳಿದ್ರೆ ಏನ್ ಹೇಳ್ತೀರಿ ಗೊತ್ತಾ? ನಾವು ಬಾತ್ರೂಮ್ ಕೊಟ್ಟಿದ್ದೀವಿ, ಬಾತ್ರೂಮ್ ಯಾವ್ದಕ್ಕೆ ಬಳಸ್ತಿದ್ದಾರೆ ಗೊತ್ತಾ ಹಳ್ಳಿಗಳಲ್ಲಿ? ಈಗ ಕೆಲಸ ಮಾಡಿದ್ಯಲ್ಲ ಸರ್, ಹಳ್ಳಿಗಳಲ್ಲಿ ನೆಟ್ವರ್ಕ್ 70 ವರ್ಷ ಆದ್ರೂ ಕೊಡಕ್ ಮನ್ಸು ಬರ್ಲಿಲ್ವಲ್ಲ ಕಾಂಗ್ರೆಸ್ನವ್ರಿಗೆ? ನಾವು ಕೊಟ್ಟಿದೀವಿ, ಮಾಡಿದೀವಿ, ರಸ್ತೆ ಕೊಡಬೇಕು, ಯೂಸ್ ಮಾಡ್ಬೇಕು. ಸರ್ಕಾರಗಳು ಇವತ್ತು ಏನ್ ಮಾಡ್ತಾ ಇದೆ? ಸಿದ್ದರಾಮಯ್ಯ ಇಷ್ಟೆಲ್ಲ ಸಾಲ ಮಾಡಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದನ್ನು ತೋರಿಸಿ ನೀವು. ನಮ್ಮ ಹಳ್ಳಿ ಅಲ್ಲಿವರೆಗೂ ಜಾತಿ ರಾಜಕಾರಣ ಮುಂದಿನ ಭವಿಷ್ಯದಲ್ಲಿ ಎಷ್ಟು ಡೇಂಜರ್ ಆಗುತ್ತೆ? ಜಾತಿ ರಾಜಕಾರಣ ಇಲ್ಲ ಅಂದ್ರೆ ಚುನಾವಣೆಗಳೇ ಇಲ್ಲ. ಒಂದು ನಿಮಿಷ ಇರಿ ಸರ್, ಒಂದಕ್ಕೊಂದು ತಳಕು ಬಿದ್ದಿದ್ದಾವೆ, ಆಯ್ತಾ? ಸೊ ಜಾತಿಗಳನ್ನು ಹುಟ್ಟುಹಾಕಿದ್ದು ನಮ್ಮ ಸನಾತನ ಧರ್ಮೀಯರು, ಯಾರು ಬಿಜೆಪಿ ಅವರ ಮಾತೃಪಕ್ಷ ಏನಂತ ಹೇಳ್ತಾರೆ. ದೇಶ ಗೊತ್ತಿದೆ ನನಗೆ, ಹೇಳ್ತೀನಿ. ನಿಮ್ಮಂತವರಿಂದಲೇ ಹೇಳ್ತೀನಿ ಕೇಳಿ. ಮಾತುಗಳನ್ನ ಆಡಿ ದೇಶವನ್ನ ನೋಡಿದ್ರೆ ಅದನ್ನೇ ಹೇಳ್ತಾ ಇರೋದು. ಬೇಕಾದ್ರೆ 5 ನಿಮಿಷ ನನ್ನ ಟೈಮ್ ನೀವೇ ತಗೊಂಬಿಡಿ ಸರ್. ಅಲ್ಲ ಸರ್, ಗೋವಿಂದರಾಜ್ ಮಾತಾಡ್ತಾರೆ, 5 ನಿಮಿಷ ಮಾತಾಡ್ಬೇಡಿ ಅಷ್ಟೇ, ಆಯ್ತಾ? ನೀವು ಹೇಳಿದ್ದೀನಿ, ನೀವು ಹೇಳಿದ್ರೆ ನಾವು ಹೇಳ್ತೀವಿ ಸರ್. ಇಷ್ಟೇನೆ ಹೇಳ್ತಾ ಇರೋದು. ಕಾಂಗ್ರೆಸ್ ಪಕ್ಷ 65 ವರ್ಷ ಆಯ್ತು, ಏನು ಮಾಡಿಲ್ಲ. ಓಕೆ, ಇವ್ರು ಎಷ್ಟು ವರ್ಷದಿಂದ ಆಳ್ತಾ ಇದ್ದಾರೆ? ಮೊದಲನೇದು. ಈಗ ಎಲ್ಲರೂ ಬಿಜೆಪಿ ಪಕ್ಷದ ಪರವಾಗಿದ್ದಾರೆ, ಸಂತೋಷ. ಆದ್ರೆ ಯಾಕೆ ಇವತ್ತವರೆಗೂ ಬಹುಮತ ಇಲ್ಲ?
ಇವ್ರು ಬಹುಮುಖ ಇಲ್ಲ, ಇನ್ನೆರಡು ಪಕ್ಷದ ಜೊತೆಗೆ ಸೇರ್ಕೊಂಡೇ ಇವಾಗ ಸಹಿತ ಆಡಳಿತ ನಡೆಸ್ತಾ ಇದ್ದಾರೆ. ಯಾಕೆ ಇವ್ರದ್ದು MP ಸೀಟ್ಗಳು ಇತ್ತು, ಹೋಗಲಿ ಉತ್ತರ ಭಾರತದ ಉತ್ತರ ಪ್ರದೇಶದಲ್ಲಿ ಇವರು ಬಹಳ ಹೋಲ್ಡಿಂಗ್ ಇತ್ತಲ್ವಾ, ಯಾಕೆ ಹೀನಾಯವಾಗಿ ಸೋತರು ಅಲ್ಲಿ? ಸೊ ಇವುಗಳೆಲ್ಲವನ್ನು ಲೆಕ್ಕಾಚಾರ ಹಾಕಿ ಮಾತಾಡಬೇಕಾಗತ್ತೆ. ಆದ್ದರಿಂದ ಇದು ಪಕ್ಷ ರಾಜಕಾರಣ. ಇಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಇವು ಎರಡರ ಮಧ್ಯದಲ್ಲಿ ಇಲ್ಲಿ ಬೇಕಾಗಿರೋದು ಈ ತುಷ್ಟೀಕರಣ ರಾಜಕಾರಣ ಇದೆ ನೋಡಿ. ಇದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಇವರು ಕಾಂಗ್ರೆಸ್ನವರು ಮುಸ್ಲಿಮರನ್ನು ತುಷ್ಟೀಕರಣ ಮಾಡ್ತಾರೆ ಅಂತ ಇವರು ಆರೋಪ ಮಾಡ್ತಾರೆ, ಇವರು ಕಾಂಗ್ರೆಸ್ನವರು ಹಿಂದೂಗಳ ತುಷ್ಟೀಕರಣ ಮಾಡ್ತಾರೆ ಅಂತ ಇವರು ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಆಕಸ್ಮಿಕವಾಗಿ ಇವ್ರು ಹೇಳ್ದಂಗೆ ಅವ್ರಿಗೆಲ್ಲ ಸವಲತ್ತುಗಳನ್ನ ನೀವು ಕೊಟ್ರೆ ಮುಸ್ಲಿಂ ಸಮುದಾಯಕ್ಕೆ, ಇವ್ರು ಹೇಳ್ತಾರೆ ನೋಡಿಯಪ್ಪ ಕೊಟ್ಬಿಟ್ರು ಎಲ್ಲಾನು ಅವರೇ ಕೊಡ್ತಾ ಇದ್ದಾರೆ, ಇದು ಮುಸ್ಲಿಮ್ದು, ಅವರೇ ಜಾಸ್ತಿ ಆಗ್ತಾರೆ, ಕೊಡ್ಲಿ ಅಂತೂ ಹೇಳ್ತೀರಾ, ಕೊಟ್ಟಿದ್ರು ನೀವು ಏನ್ ಮಾಡ್ತೀರಿ, ವಿವಾದ ಮಾಡ್ತೀರಾ. ಅದ್ರ ಜೊತೆಗೂ ಸಹಿತ ಇವರು ಸಹಿತ ಏನ್ ಮಾಡ್ತಾ ಇದ್ದಾರೆ, ಭಾವನಾತ್ಮಕವಾಗಿ ಹಿಂದೂಗಳನ್ನ ಒಂದು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾವನಾತ್ಮಕವಾಗಿ ನೋಡಿ, ಅಲ್ಲಿರ್ತಕ್ಕಂಥವ್ರು ದುಷ್ಟರು, ಅವರು ನುಸುರುಕೋರರು, ಅವರು ಜಿಹಾದಿಗಳು, ಅವರು ಆತಂಕವಾದಿಗಳು, ಅವರು ದೇಶದ್ರೋಹಿಗಳು ಅಂತ ಇವರು ಪ್ರೊಜೆಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಧರ್ಮ ದೇಶ ಭಾಷಣಗಳನ್ನು ಮಾಡ್ತಾರೆ. ಈ ರೀತಿಯಾಗಿ ಹಿಂದೂಗಳೆಲ್ಲ ಒಂದಾಗಿ ಅವ್ರ ಮತಗಳು ಬರಬೇಕು ಅನ್ನೋದು ಇವ್ರ ಉದ್ದೇಶ. ಈಗ ಅನಿವಾರ್ಯವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಸ್ಲಿಮರಿಗೂ ಸಹಿತ ಒಂದಿಷ್ಟು ಸವಲತ್ತು ಕೊಟ್ಟಂಗೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹಿತ ಒಂದು ಸೀಟ್ಗಳನ್ನು ಕೊಡ್ತಾರೆ. ಆದ್ದರಿಂದ ನಿಮ್ಮ ಬೆಂಬಲ ನನಗಿರ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವು ಎರಡರ ಮಧ್ಯದಲ್ಲಿ ಆಗ್ತಕ್ಕಂಥದ್ದು ಏನಂದ್ರೆ, ಮುಸ್ಲಿಮಲ್ಲಿರ್ತಕ್ಕಂಥ ಬಡವರು, ಹಿಂದೂಗಳಲ್ಲಿರ್ತಕ್ಕಂಥ ಬಡವರು, ಇವ್ರು ಇಬ್ಬರೂ ಸಹಿತ ದಿಕ್ಕು ತಪ್ತಾ ಇದ್ದಾರೆ. ಇವರಿಬ್ಬರು ಬದುಕು ತುಂಬಾ ಬರ್ಬಾದ್ ಆಗ್ತಾ ಇದೆ. ಆದ್ದರಿಂದ ಇವರೇನು ಡೆವಲಪ್ಮೆಂಟ್ ಅಂತ ಹೇಳಲ್ಲ. ಈ ಸದ್ಯಕ್ಕಿರ್ತಕ್ಕಂಥ ಡೆವಲಪ್ಮೆಂಟ್ ಹೇಗಿದೆ ಅಂತಂದ್ರೆ, ಡೆವಲಪ್ಮೆಂಟ್ ಎಲ್ಲಾದ್ರೂ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಲ್ಲಿ ಗ್ಯಾರಂಟಿಯಾಗಿ ನಾನು ಟೋಲ್ ಹಾಕೋದು, ಟೋಲ್ ಹಾಕ್ಬಿಟ್ಟು ವಾಪಸ್ ದುಡ್ಡು ತಗೊಳ್ಳೋದು, ಅದೊಂದು ವ್ಯಾಪಾರೀಕರಣ. ದೊಡ್ಡ ದೊಡ್ಡ ಸಡಕ್ ಮಾಡ್ಬಿಡೋದು, ಹೆದ್ದಾರಿಗಳನ್ನ ಮಾಡ್ಬಿಡೋದು. ಅಥವಾ ಅದನ್ನ ಏನ್ ಮಾಡೋದು, ಜನಸಾಮಾನ್ಯರು ಹೋಗಂಗಿಲ್ಲ, ರೈತರು ಹೋಗಂಗಿಲ್ಲ, ಟ್ರ್ಯಾಕ್ಟರ್ ಹೋಗಂಗಿಲ್ಲ, ಅಲ್ಲಿ ದುಡ್ಡು ಕೊಡಬೇಕು, ಅದನ್ನ ಕೊಟ್ಟ ಮೇಲೆ ಹೋಗಬೇಕು. ಇದು ಏನಂದ್ರೆ ಏನಂದ್ರೆ ಬಿಸ್ನೆಸ್. ರಸ್ತೆ ಮಾಡಿದ್ರು ಅದರಿಂದ ದುಡ್ಡನ್ನು ತೆಗೆದುಕೊಳ್ತೀರಿ, ನೀವು ಏನು ಮಾಡಿದ್ರು ಅದರಿಂದ ವಾಪಸ್ ದುಡ್ಡು ಬರಬೇಕು ಅನ್ನೋದು. ಇಲ್ಲಿ ಆಯ್ತಪ್ಪ ಇಷ್ಟು ಕೋಟಿ ಬರುತ್ತಲ್ವಾ, ಬಂದ ಮೇಲೆ ಸಾಲ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಕೇಳಿ ಯಾಕೆ ಸಾಲ ಮಾಡಿದ್ರಿ ಅಂತ, ಕೇಂದ್ರ ಸರ್ಕಾರಕ್ಕೆ ಕೇಳಿ ಈಗ ಗೊತ್ತಿದೆ ಯಾಕೆ ಸಾಲ ಮಾಡಿದ್ರಿ ಅಂತ ಕೇಳಿದ್ರೆ, ಇಲ್ಲಿ ಟೋಲು ಬರುತ್ತೆ, ಈ ಕಡೆ ಆದಾಯನೂ ಬರುತ್ತೆ, ಈ ಕಡೆ ಟ್ಯಾಕ್ಸು ಬರುತ್ತೆ, ಆದ್ರೂ ಸಾಲಗಳು ಬೆಳಿತಾನೆ ಇದಾವೆ. ಹಾಗಾದ್ರೆ ಸಾಲ ತೀರ್ಸೋರು ಯಾರು? ಪ್ರತಿಯೊಬ್ಬ ಹುಟ್ಟಿದ ಮಗುವಿನ ತಲೆ ಮೇಲೆ ಸಾಲಗಳು ಹೊರಿಸ್ತಾ ಇದಾರಲ್ಲ, ಇದನ್ನ ತೀರ್ಸೋರು ಇವುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. 5 ಲಕ್ಷ ಕೋಟಿ ರೀ, ಈಗ 3 ವರ್ಷದಲ್ಲಿ 5 ಲಕ್ಷ ಕೋಟಿ ಯಾಕೆ ಸಾಲ ಮಾಡೋದು ಅಂತ ಕೇಳ್ರಿ, ಗೊತ್ತಾಗ್ಲಿ. ಕೇಳಬೇಕು. ಒಂದ್ ನಿಮಿಷ ಆಯ್ತಾ, ಇವಾಗ ನರೇಗಾ ಯೋಜನೆ ಬದಲಾಯಿಸಿದ್ರು, ಜಿ ಮಾಡಿದ್ರು. ಇವಾಗ ಏನಾಯ್ತು, ಈಗ ಅಲ್ಲಿ ಕೆಲಸ ಇಲ್ಲ. ಜನ ಮತ್ತೆ ಹೇಳ್ಬೇಡ್ರಿ, ಸತ್ಯಾಸತ್ಯತೆ ಮಾತಾಡಿ. ನೀವು ಸತ್ಯಾಸತ್ಯತೆ ಹೇಳಿ ಜನಕ್ಕೆ ಗೊತ್ತಾಗುತ್ತೆ. ಸುಳ್ಳು ಆರೋಪಗಳು ಮಾಡಿ ದೇಶವನ್ನು ಒಡೆಯ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಇವರು ಉದ್ಯೋಗ ಕೊಡಬೇಕೋ ಬೇಡವೋ? ಉದ್ಯೋಗ ಕೊಡಬೇಕು ಅಂತಂದ್ಮೇಲೆ 100 ದಿನ 120 ದಿನ ಆಗಿದೆ, ಇವಾಗ ಏನ ಜಾಸ್ತಿ ಆಗಿದೆ. ಮೊದಲು ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋದು ಬಿಟ್ಟು ರಾಜ್ಯ ಸರ್ಕಾರವೂ ಕಾಸು ಕೊಡಬೇಕು, ಎದುರು ಆದ್ರೆ ಕಂಟ್ರೋಲ್ ನಮ್ಮ ಕಡೆ ಇರಬೇಕು ಅಂತ ಹೇಳಿದ್ರು. ಆಯ್ತಾ, ರಾಜ್ಯ ಸರ್ಕಾರದವ್ರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲೇ ಬರ್ತಾ ಇಲ್ವಲ್ಲ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, GST ಪಾಲವೇ ಬರ್ತಾ ಇಲ್ಲ, ಎಲ್ಲ ಬಂದಿದೆ. ನೀವು ಅವ್ರ ಜೊತೆ ಸುಳ್ಳು ಹೇಳ್ಬೇಡಿ. ₹1 15 ಪೈಸೆ ಬರುತ್ತೆ, ಉಳಿದೆಲ್ಲ ಯಾಕೆ ಹೋಗುತ್ತೆ? ಅಲ್ಲೆಲ್ಲ ಭೀಮಾರ್ ರಾಜ್ಯಕ್ಕೆ ಯಾಕೆ ಅನ್ಸ್ತಾ ಇದ್ದೀರಿ? ನಮ್ಮ ರಾಜ್ಯದ ಪಾಲನ ನಮ್ಗೆ ಯಾಕೆ ಕೊಡ್ತಾ ಇದ್ದಾರೆ? ಚಿನ್ನ ಬರುತ್ತಲ್ಲ, ಹಂಗೆ ಹೇಳ್ತೀರಾ ನೀವು. ಎರಡು ಕಡೆ ಹೇಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಹೇಳಲ್ಲ, ಅಲ್ಲ ಗಟಾರಿಂದ ಗ್ಯಾಸ್ ಬರೋದು ಹೇಳಿ ಹಾಗೆ ಬರುತ್ತಲ್ಲ, ಆ ರೀತಿ ಅನ್ಕೊಂಡ್ಬಿಟ್ಟು ನೀವು ಎಲ್ರಿಗೂ ಮಾಡ್ತಾ ಇದೀರಲ್ಲ, ಅದು ಕೆಲಸ. ಇನ್ಮೇಲೆ ಕೆಲಸ ಮಾಡಿ, ಅವ್ರ ಒಬ್ಬರನ್ನೇ ಕರ್ಸ್ಬಿಡಿ, ಗೋವಿಂದರಾಜುಗೆ ನಮ್ಗೆ ಕರ್ಸ್ಲೇಬೇಡಿ. ಇಲ್ಲ ಸುಮ್ಮನೆ ಮಾತಾಡಕ್ ಬಿಡಲ್ಲ, ನಿಮ್ದು ಹೇಳೋದು ಏನಾದ್ರು ಮಾತಾಡ್ಕೊಳ್ಳಿ ನಿಮ್ಮ ಟೈಮಲ್ಲಿ, ನಮಗೆ ಮಾತಾಡ್ಕೊಳ್ಳಿ. ನೀವು ಹೇಳಕ್ಕೇನಿಲ್ಲ ಅಂತ ತಕ್ಷಣ ಸುಮ್ಮನೆ ಗಲಾಟೆ ಮಾಡೋದು, ಮಾತಾಡ್ತೀರಾ? ವಿಚಾರ ನಿಮ್ಮ ವಿಚಾರ ನೀವು ಮಾತಾಡಿ, ನಿಮ್ಮ ಟೈಮ್ ನಿಜ ಹೇಳಿ ದೇಶದ ಬಗ್ಗೆ ಪ್ರೀತಿ ಇಟ್ಕೊಂಡೆ ಒಳ್ಳೆ ವಿಚಾರಗಳನ್ನ ಹೇಳಿದಾಗ ಒಪ್ಕೊಂಡಂತ ಕೆಲಸ ಆಗುತ್ತೆ. ನೀವ್ ಹೇಳದೆ ಸುಳ್ಳು ಅಂದಾಗ ಹೆಂಗ್ರಿ ಸುಮ್ಮನೆ ಬಂದಾಗ ಹೇಳಿ, ಖಂಡಿತ ಗಲಾಟೆ ಸಂವಾದವನ್ನು ಹಾಳು ಮಾಡ್ತಾ ಇದ್ದೀರಾ ನೀವು. ಇರ್ಷಾದ್ ಸರ್, ಈಗ ದಾವಣಗೆರೆ ವಿಚಾರ ಅಂತ ಆಗಿರ್ಲಿ ಅಥವಾ ಯಾವುದೇ ಕ್ಷೇತ್ರ ಆಗಿರ್ಲಿ, ಚುನಾವಣೆ ಅಂತ ಬಂದಾಗ ವ್ಯಕ್ತಿಯ ನೋಡಿ ಇದು ವೋಟ್ ಮಾಡಬೇಕಾ ಅಥವಾ ಪಕ್ಷದ ಚಿಹ್ನೆ ನೋಡಿ ವೋಟ್ ಮಾಡಬೇಕಾ? ನೋಡಿ, ಪಕ್ಷದ ಸಿದ್ಧಾಂತದ ಅಡಿನಲ್ಲಿನೇ ಆ ವ್ಯಕ್ತಿ ನಿಂತಿರ್ತಾರೆ. ಪಕ್ಷದ ಏನು ಸಿದ್ಧಾಂತ ಇರ್ತದೆ, ಆ ಸಿದ್ಧಾಂತ
ಅಲ್ಲಿರುವಂತಹ ಮತದಾರರಿಗೆ ನಾವು ಹೇಳ್ತೀವಿ ನಮ್ಮ ಸಿದ್ಧಾಂತ ಇದು ಇದೆ, ನಾವು ಬಡವರ ಪರ ಇದ್ದೀವಿ, ನಾವು ಕಾರ್ಮಿಕರ ಪರ ಇದ್ದೀವಿ, ನಾವು ಮಹಿಳೆಯರ ಪರ ಇದ್ದೀವಿ, ನಾವು ಅಭಿವೃದ್ಧಿಯ ಪರ ಇದ್ದೀವಿ ಅಂತ ನಮ್ಮದೇ ಆದಂತಹ ಪ್ರಣಾಳಿಕೆ, ನಮ್ಮದೇ ಆದಂತಹ ಕಾರ್ಯಕ್ರಮಗಳು ಇಟ್ಕೊಂಡು ಆ ವ್ಯಕ್ತಿ ಹೋದಾಗ ಆ ವ್ಯಕ್ತಿಯ ಚಿಹ್ನೆ ಅಡಿನಲ್ಲಿ ಆ ವ್ಯಕ್ತಿ ಅಲ್ಲ ಮತಗಳನ್ನು ಪಡಿತಾನೆ. ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಕಾನ್ಸೆಪ್ಟ್ ಇದು. ಸೊ ಅದೇ ರೀತಿ ಆ ಚಿಹ್ನದ ಅಡಿನಲ್ಲೂ ಅವರು ಮತ ಕೇಳಬೇಕಾಗ್ತದೆ, ಕಾರ್ಯಕ್ರಮದ ಅಡಿಯಲ್ಲೂ ಮತ ಕೇಳಬೇಕಾಗ್ತದೆ. ಮೊದಲು ಪಕ್ಷ ಇಲ್ಲಾಂದ್ರೆ ಯಾವುದೂ ವ್ಯಕ್ತಿ ಇಲ್ಲ. ಪಕ್ಷ ಏನು ಕಾರ್ಯಕ್ರಮ ಕೊಡುತ್ತೆ, ಪಕ್ಷ ಏನು ನಮಗೆ ಪಕ್ಷದ ಮೇಲೆ ಜನ ವೋಟಿಂಗ್ ಮಾಡಬೇಕು. ಆ ವ್ಯಕ್ತಿಯ ಕಾರ್ಯರೂಪ ಬರೋದಿಲ್ಲ. ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ಆ ವ್ಯಕ್ತಿ ಹೇಗಿದ್ರೆ, ಆ ಕ್ಷೇತ್ರದಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅನ್ನೋದು ಬ್ಯಾಟ್ರಿ ಆಗೋದಿಲ್ಲ. ಹಂಗಂದ್ರೆ ಅಲ್ಲಲ್ಲ, ಅದೇ ಹೇಳ್ತೇನಲ್ಲ ನಾನು, ವ್ಯಕ್ತಿತ್ವ ಮತ್ತು ಪಕ್ಷದ ಕಾರ್ಯಕ್ರಮಗಳು. ಪಕ್ಷದ ಒಂದು ಐಡಿಯಾಲಜಿ ಇರುತ್ತೆ. ಒಂದು ಪಕ್ಷ ರೈಟ್ ಇರುತ್ತೆ, ಒಂದು ಲೆಫ್ಟ್ ಇರುತ್ತೆ, ಲೆಫ್ಟ್ ರೈಟ್ ಇರುತ್ತೆ. ಅಂದರೆ ಆ ಪಕ್ಷದ ಒಂದು ಆಡಳಿತ ಬಂದರೆ ಯಾವ ದಿಕ್ಕಿಗೆ ಆಡಳಿತ ಹೋಗುತ್ತೆ, ಅವರು ಬಂಡವಾಳಶಾಹಿಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಬಡವರ ಪರ ಇರ್ತಾರಾ ಅಥವಾ ಸಮಾಜವಾದದ ಪರ ಇರ್ತಾರೆ ಅನ್ನೋದರ ಆ ಪಕ್ಷದ ಒಂದು ಸಿದ್ಧಾಂತ ನಿರ್ಣಯ ಮಾಡುತ್ತೆ. ಅದರ ಜೊತೆಯಲ್ಲಿ ಫೇಸ್ ವ್ಯಾಲ್ಯೂ ವ್ಯಕ್ತಿತ್ವನೂ ಬೇಕು. ವ್ಯಕ್ತಿತ್ವ ಮತ್ತು ಪಕ್ಷ ಎರಡೂ ಜೊತೆಯಲ್ಲಿ ಸೇರಿದಾಗ ಆ ಕ್ಯಾಂಡಿಡೇಟ್ ಯಶಸ್ಸಾಗ್ತಾನೆ. ಎಸ್ ಗೋವಿಂದರಾಜ್ ಅವರೇ, ಈ ಒಂದು ವೇಳೆ ಈ ದಾವಣಗೆರೆ ಕ್ಷೇತ್ರ ಬಿಜೆಪಿಗೆ ಬಂದರೆ ಏನೆಲ್ಲ ಬದಲಾವಣೆ ಆಗಬಹುದು, ಇದರಿಂದ ಕಾಂಗ್ರೆಸ್ ಏನೆಲ್ಲ ಕಲಿಬಹುದು, ಕಾಂಗ್ರೆಸ್ ಏನಾದರೂ ಎಫೆಕ್ಟ್ ಆಗುತ್ತೆ ಒಂದು ವೇಳೆ ಖಂಡಿತ ಹಿನ್ನಡೆ ಆಯಿತು ಅಂದರೆ? ಖಂಡಿತ ಆಗುತ್ತೆ ಸರ್. ಇವತ್ತು ಇಡೀ ರಾಜ್ಯದ ರಾಜಕೀಯದ ಚಿತ್ರಣನೇ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಯಾಕೆ ದಾವಣಗೆರೆ 100% ರಿಸಲ್ಟು. ಯಾಕೆಂದರೆ ಇವತ್ತು ಏನು ಅಂಡರ್ಗ್ರೌಂಡ್ ಕರೆಂಟು ಬಿ ಜೆ ಪಿ ಗೆದ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗೇನು ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಮುಸ್ಕಿನ ಗುದ್ದಾಟ ಸ್ಟಾರ್ಟ್ ಆಗಿದೆಯಲ್ಲ, ಇವತ್ತು ಕ್ಯಾಬಿನೆಟ್ಟು ಕೂಡ ರೀಶಫಲ್ ಆಗುತ್ತೆ ಅಂದ್ಬಿಟ್ಟು ಅವ್ರದೇ ನಾಯಕರುಗಳು ಹೇಳ್ತಾ ಇದ್ದಾರೆ. ಇವತ್ತು ಆಲ್ರೆಡಿ ಡೆಲ್ಲಿಗೆ ರಿಪೋರ್ಟ್ ಮಾಡಿದ್ದಾರೆ, ಇಂಥವ್ರು ದಾವಣಗೆರೆಯಲ್ಲಿ ನಾವು ಕೆಲಸ ಮಾಡಿಲ್ಲ, ಈ ಥರದವ್ರು ಯಾರು ಅಂತ ಪಟ್ಟಿ ವರದಿ ಕಳಿಸಿದೆ ಅಂತ ಅವ್ರದೇ ನಾಯಕರುಗಳು ಇವತ್ತು ಮಾಧ್ಯಮದ ಮೂಲಕ ಚರ್ಚೆಗಳು ಕೊಟ್ಟಿದ್ದಾರೆ. ಆಲ್ರೆಡಿ ನೀವು ಕೂಡ ಆಲ್ರೆಡಿ ಒಂದು 1 ಅವರ್ ಹಿಂದೆನೂ ಕೂಡ ನೀವು ಆಲ್ರೆಡಿ ಪ್ರಸಾರ ಮಾಡಿದ್ದೀರಾ. ಈ ಥರ ವಿಚಾರಗಳು ಯಾಕೆ ಹುಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ನಲ್ಲಿ ಇವತ್ತು ಏನು ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ವಿರೋಧಿ ಬಂದಿದೆ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ. ಇವತ್ತು ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದಲೇ ಜನ ಓಟ್ ಕೊಡಿ ಅಂದ್ರೆ ಹೇಗೆ ಕೊಡ್ತಾರೆ ಸರ್? ಇವತ್ತು ಬರ್ತಕ್ಕಂಥ ಚುನಾವಣೆಗಳು GBA ಇರ್ಬೋದು, ಗ್ರಾಮ ಪಂಚಾಯತಿಗಳು ಇರ್ಬೋದು, ಮುಂದೆ ಬರ್ತಕ್ಕಂಥ ಯಾವುದು ವಿಧಾನಸಭಾ ಚುನಾವಣೆಗಳು, ಇವೆಲ್ಲವನ್ನು ಮಾನದಂಡ ಇಟ್ಕೊಂಡು ಇವತ್ತು ಆಲ್ರೆಡಿ ಬದಲಾವಣೆ ಚರ್ಚೆಗಳು ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ನಲ್ಲೇ. ಸೊ ಇವತ್ತು ಏನು ಒಟ್ಟು ವಿಚಾರ ಏನಂದರೆ, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಎಲ್ಲವೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ BJPಗೆ ಭರ್ಜರಿ ಒಂದು ಗೆಲುವಾಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರೋದ್ರಿಂದಲೇ ಅವರಲ್ಲೇ ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಬಿಜೆಪಿ ಬದಲಾವಣೆ ಸರ್. ಇವತ್ತು ಕಾಂಗ್ರೆಸ್ ಇಂದ ಯಾವುದೇ ಅಭಿವೃದ್ಧಿ ಆಗಲ್ಲ, ಒಂದೇ ಯಾವುದೇ ರೀತಿಯ ಅನುಕೂಲಗಳಾಗಲ್ಲ. ಕೇವಲ ಅವರು ಈಗ ನೋಡಿದಿರ ಕಳೆದ 3 ವರ್ಷದಿಂದ ಯಾವುದೇ ಗುತ್ತಿಗೆದಾರನ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ, ಹಣಕಾಸಿನ ವ್ಯವಸ್ಥೆಗಳು ಸರಿಯಾಗಿ ಮಾಡ್ತಾ ಇಲ್ಲ, ರಸ್ತೆಗಳದೆಲ್ಲ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಲೂ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿಂದ ಆಲ್ಕೋಹಾಲ್ ಎಲ್ಲವನ್ನು ಜಾಸ್ತಿ ಮಾಡ್ಬಿಟ್ಟು ಜನರಿಗೂ ಹೊರೆ ಮಾಡಿರ್ತಕ್ಕಂಥ ಸರ್ಕಾರ ಏನಕ್ಕೆ ಬೇಕು ಸರ್? ಹಾಗಾದ್ರೆ ಜನ ಹೇಳ್ತಾ ಇರೋದಿದೆ ಅಲ್ವಾ, ನಮಗೋಸ್ಕರ ಕೆಲಸ ಮಾಡೋ ಸರ್ಕಾರ ಬೇಕು. ಇವತ್ತು ನಮ್ಮಿಂದ ಓಟ್ ತಗೊಂಡ್ಬಿಟ್ಟು ನಮಗೆ ಕಷ್ಟ ಕೊಡೋದಂದ್ರೆ ಇವತ್ತು ಜನ ಹೇಗೆ ಮತದಾರರು ಹೇಗೆ ಒಪ್ಕೊಳ್ತಾರೆ? ಸೊ ಈ ಒಂದು ಇದರಿಂದ ಈ ಸರಿ ಬದಲಾವಣೆಯನ್ನ ಖಂಡಿತವಾಗ್ಲೂ ಜನ ಆಲ್ರೆಡಿ, ನೀವು ಯಾರು ನಿಮ್ಮ ಮಾಧ್ಯಮದವರು ಹಳ್ಳಿಗೆ ಹೋಗಿ ಇವತ್ತು ಈ ಸರ್ಕಾರ ವಿರುದ್ಧ ಯಾವ ರೀತಿ ಚಿಮಾರಿ ಆಗ್ತಾ ಇದ್ದಾರೆ, ಉಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿ ಹೇಳಿ. ನೀವು ಏನ್ ಹೇಳ್ತೀವಿ ಕೊನೆಯದಾಗಿ? ಪರೀಕ್ಷೆ ಈ 2 ರಿಸಲ್ಟ್ ಮೇಲೆ ಇರುತ್ತೆ. ಇವ್ರೇನು ಇಷ್ಟೊತ್ತು ಹೇಳಿದ್ರಲ್ವಾ, ಆಕಸ್ಮಿಕವಾಗಿ BJP ಹೀನಾಯವಾಗಿ 2 ಕಡೆ ಸೋತ್ರೆ ಆವಾಗ ಇವರು ಒಪ್ಕೋಬೇಕು, ಆಯ್ತಾ, ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಅರ್ಥ ಹೇಳ್ಕೊಳ್ಳಿ. ಕಾಂಗ್ರೆಸ್ ಗೆದ್ರೆ ಈ ಎಲ್ಲ ಮಾತುಗಳನ್ನು ಮಾತಾಡ್ಕೊಳ್ಳಿ. ಇವರು BJP ಗೆದ್ರೆ, BJP ಅಕಸ್ಮಾತ್ ಸೋತ್ರೆ ಆವಾಗ ಕಾಂಗ್ರೆಸ್ಸಿನ ಜನಪ್ರಿಯತೆ ಇನ್ನೂ ಇದೆ, ಅವ್ರ ಗ್ಯಾರಂಟಿಗಳು ವರ್ಕೌಟ್ ಆಗ್ತಾ ಇದ್ದಾವೆ ಅಂತ ಇವರು ಸಹಿತ ಒಪ್ಕೋಬೇಕಾಗುತ್ತೆ. ಅವಾಗ ಅದಕ್ಕೆ ಸಿದ್ಧರಾಗಿದ್ದಾರಾ BJPಯವರು ಮಾನಸಿಕವಾಗಿ? ಮೊದಲು ತಮ್ಮ ಸೋಲನ್ನು ಒಪ್ಪಿಕೊಂಡು ಆವಾಗ ಕಾಂಗ್ರೆಸ್ಸಿನ ಏನು ಕಾರ್ಯಯೋಜನೆಗಳೆಲ್ಲವೂ ಪಕ್ಕಾ ಇದ್ದಾವೆ, ಸರಿಯಾಗಿದ್ದಾವೆ ಅಂತ ಇವರು ಒಪ್ಕೋಬೇಕಾಗುತ್ತೆ. ಆಕಸ್ಮಿಕವಾಗಿ ಇವರು ಗೆದ್ರೆ 2 ಕಡೆ ಏನಾದ್ರೂ ಒಂದು ವೇಳೆ ಆಡಳಿತ ಪಕ್ಷ ಕಾಂಗ್ರೆಸ್ ಸೋತ್ ಬಿಟ್ರೆ ಏನಾಗುತ್ತೆ? ನಾನು ಅದೇ ಹೇಳ್ತಾ ಇರೋದು, ಅವಾಗ ಸೋತ್ರೆ ಅವಾಗ ಇವ್ರೇನೇನು ಹೇಳಿದಾರಲ್ಲ, ಕಾಂಗ್ರೆಸ್ಸಿನ ವರ್ಚಸ್ಸು ಕಡಿಮೆ ಆಗಿದೆ, ಅಲ್ಲಿರ್ತಕ್ಕಂಥ ಜನಪ್ರಿಯತೆ ಕಡಿಮೆ ಆಗಿದೆ, ಗ್ಯಾರಂಟಿಗಳು ಸೋತಿದ್ದಾವೆ ಅಂತ ಇವರು ಒಪ್ಕೋಬೇಕಾಗತ್ತೆ. ಸೊ ಆದ್ದರಿಂದ ಮೊದಲನೇದಾಗಿ ಈಗ ಟೂ ಅರ್ಲಿ ಟು ಡಿಸೈಡ್. ಆದ್ರಿಂದ ನಾವು ಅವತ್ತು ಕೂತ್ಕೊಳ್ಳೋಣ, ರಿಸಲ್ಟ್ ದಿವಸ ಅವಾಗ ಕೂತ್ಕೊಂಡು ರಿಸಲ್ಟ್ ನೋಡಿಕೊಂಡು ಆಮೇಲೆ ಗೋವಿಂದರಾಜ್ ಅವರು ಹೇಳಿದ್ ಸರಿನಾ ಅಲ್ವಾ ಅಂತ ಅವತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆ ಅಂತ ಬಂದಾಗ ಏನೇ ಡೆವಲಪ್ಮೆಂಟ್ ಆಗಲಿ, ಒಟ್ಟಿನಲ್ಲಿ ಜನರಿಗೆ ಬೇಕಾಗಿರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈಗ
ಜಬ್ಬಾರ್ ಅವರ ರಾಜೀನಾಮೆ ಏನಿದೆಯಲ್ಲ ಇದು ಕೇವಲ ಒಂದು ಘಟನೆ ಅಲ್ಲ, ಬಹುಶಃ ಸೂಚನೆ ಕೂಡ ಇರ್ಬೋದು. ಯಾಕಂದರೆ ಜಮೀರ್ಗೂ ಕೂಡ ಶಾಕ್ ಆದಿದೆ ಅಂತ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನೇ ಆಗಿರಲಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿ ಅಂತೇಳಿ ಜನರ ನಿರೀಕ್ಷೆ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.